ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಿಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿಯ ನಕ್ಷತ್ರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ನಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಇನ್ನು ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಇವತ್ತಿನ ದಿನದ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿ ಕೊಲ್ಲೂರು ಮೂಕಾಂಬಿಕೆಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ. ಲಕ್ಷ್ಮೀ ಭೂ ವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮ ಈಗಾಗಲೇ ನೋಡಿ, ಹೊಸ ವರ್ಷ ಅಂತಂದರೆ ಈ ಒಂದು ಕ್ಯಾಲೆಂಡರ್ನ ಹೊಸ ವರ್ಷ ಜನವರಿ ಆಗಿ ಈಗ 7ನೇ ದಿನ ನಡೀತಾ ಇದೆ. ಏನು ದಿನಗಳು ಉರುಳೋಗ್ತಾ ಇದೆ. ಪ್ರತಿ ದಿನವೂ ಕೂಡ ಒಂದಲ್ಲ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾನೆ ಇರ್ತೀವಿ. ಎಲ್ಲೋ ಒಂದು ದೂರದ ಸುದ್ದಿ ಹಾಗೆ ಯಾವುದೋ ಒಂದು ಹೊಸ ಮತ್ತೊಂದು ಮಹಾಮಾರಿ ಕಾಯಿಲೆ ಒಂದು ಕಡೆ ಇದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಒಂದಷ್ಟು ಕಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕನ್ಫ್ಯೂಷನ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಮತ್ತೊಂದು ಕಡೆ ಇನ್ನೊಂದು ಸುದ್ದಿ ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಅತೀತವಾಗಿರ್ತಕ್ಕಂಥ ಒಂದು ಚಳಿ ಜಾಸ್ತಿ ಆಗಿದೆ, ಶೀತ ವಾತಾವರಣ ಜಾಸ್ತಿ ಆಗೋಗ್ತಾ ಇದೆ. ಅದರಲ್ಲೂ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ನಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಿದೆ. ಬೆಂಗಳೂರನ್ನೇ ಬಿಟ್ಟು ಹೋಗ್ಬಿಡಿ ಅಂತ ಒಂದಷ್ಟು ಕಡೆ ಮಾಹಿತಿಗಳನ್ನು ಕೊಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಏನೇ ಆದ್ರೂ ಕೂಡ ನಮ್ಮ ಒಂದು ಸರಹದ್ದಲ್ಲಿ ನಾವು ಎಷ್ಟು ಸುರಕ್ಷಿತವಾಗಿರಬೇಕೋ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಎಷ್ಟೆಲ್ಲ ಜೋಪಾನವಾಗಿರಬೇಕೋ ಅಷ್ಟು ನಾವು ಇರಲೇಬೇಕು. ಒಂದು ಕಡೆ ಅಂತೂ ಬೆಂಗಳೂರಿನಲ್ಲಿ ಒಂದು ಹವಾಮಾನದ ತಾಪಮಾನವನ್ನು ನಾವು ನೋಡೋದಾದರೆ ಬಹಳಷ್ಟು ತಾಪಮಾನದಲ್ಲಿ ಏರುಗೇರು ಆಗಿರ್ತಕ್ಕಂಥದ್ದಿದೆ. ಚಳಿ ಸಾಕಷ್ಟು ಎಲ್ಲರನ್ನೂ ಕೂಡ ಬಾಧಿಸ್ತಾ ಇರ್ತಕ್ಕಂಥದ್ದಿದೆ. ಯಾವ ಮಟ್ಟಿಗಿನ ಚಳಿ ಅಂತಂದರೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಸುಡುವ ಬಿಸಿಲಿದ್ರೂ ಕೂಡ ಆ ಗಾಳಿ ಮಾತ್ರ, ಆ ಒಂದು ತಂಪಿನ ಗಾಳಿ ಹಾಗೆ ಬೀಸ್ತಾ ಇರ್ತಕ್ಕಂಥದ್ದಿದೆ. ಮತ್ತೊಂದು ಕಡೆ ಸೂರ್ಯನ ಆ ಒಂದು ರಶ್ಮಿಗಳು ನಮ್ಮನ್ನು 1 ಸೆಕೆಂಡ್ ನಾವು ಸೂರ್ಯನ ಒಂದು ರಶ್ಮಿಗಳಿಗೆ ನಾವು ಬಿದ್ದರೆ, ಸೂರ್ಯನ ಒಂದು ಕಿರಣಗಳಿಗೆ ನಾವು ನಿಂತ್ಕೊಂಡ್ರೆ ಆ ಬಿಸಿ ನಮ್ಮನ್ನು ತಾಗುತ್ತೆ. ಆದರೂ ಕೂಡ ಆ ಬೀಸ್ತಕ್ಕಂಥ ಗಾಳಿ ಅಷ್ಟೇ ತನುವನ್ನು ಬೀಸ್ತಾ ಇರ್ತಕ್ಕಂಥದ್ದೇ.
ಚಳಿ ಮತ್ತೊಂದು ಕಡೆ, ಒಂದು ಕಡೆ ಇರೋದರಲ್ಲಿ ತಡ್ಕೊಳ್ಬೋದಾಗಿರ್ತಕ್ಕಂಥ ಒಂದಿಷ್ಟು ಬಿಸಿಲು, ಇದೆಲ್ಲದರ ಮಧ್ಯೆ ನಮ್ಮ ಜೀವನ ನಡೀತಾ ಇದೆ. ಏನೇ ಆದ್ರೂ ಕೂಡ ನಾವೆಲ್ಲರೂ ಕೂಡ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡೋಣ. ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಮ್ಮ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳಲ್ಲಿ ಏರುಪೇರಾಗ್ದಿರ ನಮ್ಮ ಜೀವನ ಸರಾಗವಾಗಿ ನಡೀಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಸಾಗಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ದರಗಳ ಏರಿಕೆ ಜಾಸ್ತಿ ಆಗ್ತಾ ಇದೆ. ದರಗಳ ಕೆಲವೊಂದಷ್ಟು ಕಡೆ ದರಗಳ ಇಳಿಕೆ ಅನ್ನೋದಕ್ಕಿಂತ ಏರಿಕೆನೇ ಜಾಸ್ತಿ ಆಗ್ತಾ ಇರತಕ್ಕಂಥದ್ದಿದೆ. ಪ್ರತಿಯೊಂದಕ್ಕೂ ಕೂಡ ಸಾಧಾರಣವಾಗಿ ನಮ್ಮ ಸಂಪಾದನೆ, ಈಗ ನೋಡಿ ಒಂದು ಸಂಪಾದನೆ ನಮಗೆ ಬರ್ತಾ ಇದೆ ಅಂತಂದರೆ ನಾವೇನು ಮಾಡ್ತೀವಿ, ಪ್ರತಿಯೊಂದಕ್ಕೂ ಕೂಡ ಒಂದಿಷ್ಟು ಬ್ಯಾರಿಗೇಡ್ಸ್ಗಳನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಅಂತಂದರೆ ಎಲ್ಲವನ್ನು ಕೂಡ ನಾವು ಒಂದು ಪಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇದಕ್ಕಿಷ್ಟು ಖರ್ಚಾಗುತ್ತೆ, ಇಷ್ಟನ್ನು ನಾನು ಸೇವಿಂಗ್ಸ್ ಮಾಡಬೇಕು, ಇಷ್ಟನ್ನು ನಾನು ಖರ್ಚು ಮಾಡಬೇಕು. ಇದೆಲ್ಲದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಬೇಕಾದ್ರೆ ಏಕಾಏಕಿ ಈ ರೀತಿಯಾಗಿರ್ತಕ್ಕಂಥ ಏರುಪೇರುಗಳಾಗಿದ್ದಾಗ ಅದರಲ್ಲಿ ಒಂದು ಟ್ಯಾಕ್ಸ್ ಎಂಬತಕ್ಕಂಥದ್ದು ಪ್ರತಿಯೊಂದರ ಮೇಲೂ ಕೂಡ ಸಾಕಷ್ಟು ಪ್ರಮಾಣವನ್ನು ಬೀರ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ನಮಗೆ ಈಗ ನಾವು ಎಷ್ಟು ಸಂಪಾದನೆಯನ್ನು ಮಾಡಿದ್ರೂ ಕೂಡ ಆ ಒಂದು ಸಂಪಾದನೆಯ ಹಾಹಾಕಾರ ಎಲ್ಲರ ಮನಸ್ಸಲ್ಲೂ ಕೂಡ ತುಂಬಿಕೊಳ್ತಾ ಇರ್ತಕ್ಕಂಥದ್ದಿದೆ. ಇನ್ನಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು. ಹಾಗಾಗಿ ಇಂತಹ ಪರಿಸ್ಥಿತಿನಲ್ಲಿ, ಇಂತಹ ಆಗು ಹೋಗುಗಳಲ್ಲಿ ಇವತ್ತಿನ ದಿವಸ ಮಂಗಳವಾರ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡೋದ್ರಿಂದ, ಅದರಲ್ಲೂ ಈ ಧನುರ್ಮಾಸದ ಮಹಾಲಕ್ಷ್ಮಿಯ ಆರಾಧನೆ ಇದೆಯಲ್ಲ, ಇದು ನಿಜಕ್ಕೂ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಬನ್ನಿ, ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ತಾಯಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಾಯಿಗೆ ನೀವು ಎಷ್ಟೇ ಆದ್ರೂ ಕೂಡ ತಾಯಿ ಮಹಾಲಕ್ಷ್ಮಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಅಷ್ಟೈಶ್ವರ್ಯಗಳನ್ನೂ ಕೂಡ ನಮಗೆ ದಯಪಾಲಿಸ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಆದರೆ ಆ ತಾಯಿಗೆ ಇದು ಯಾವುದರ ಅಪೇಕ್ಷೆ ಇಲ್ಲ. ಆ ತಾಯಿಗೆ ಸಂಪೂರ್ಣವಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆಯ ಅಪೇಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ತಾಯಿಗೆ ಇದೆಲ್ಲದರ ಜೊತೆ ಭಕ್ತಿಯಲ್ಲಿ ಮತ್ತೊಂದು ಹೆಜ್ಜೆ ನಾವು ಮುಂದೆ ಹೋಗೋದಾದರೆ, ಆ ತಾಯಿ ಎಲ್ಲರಲ್ಲೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆ ತಾಯಿಗೆ ಬೆಲ್ಲದ ಆರತಿ ಅಂತಂದರೆ, ತಾಯಿ ಮಹಾಲಕ್ಷ್ಮಿಗೆ ಬೆಲ್ಲದ ಆರತಿ ಅಂತಂದರೆ ಬಹಳ ಪ್ರೀತಿ ಅಂತೆ ಆ ತಾಯಿಗೆ. ಹಾಗಾಗಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಬೆಲ್ಲದ ಆರತಿಯನ್ನು ಸಲ್ಲಿಸ್ತಕ್ಕಂಥದ್ದೇ ಒಂದು ರೀತಿ ವಿಶೇಷ. ಅದಕ್ಕೋಸ್ಕರ ಅದರಲ್ಲೂ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತ್ಯೇಕವಾಗಿ ಬರುವ ಭಕ್ತರಿಗೆ ಮನೆಯಿಂದ ತೊಗೊಂಡು ಬರೋ ಅವಶ್ಯಕತೆ ಇಲ್ಲಮ್ಮ. ಇಲ್ಲಿ ಬರೋರಿಗೆ ಆಗಲೇ ನಾವೇ ಒಂದು ಸಿದ್ಧ ಮಾಡಿಟ್ಟಿರ್ತೀವಿ ಬೆಲ್ಲದ ಆರತಿಯ ಒಂದು ಸೇವೆಯನ್ನು. ಆ ತಾಯಿಗೆ ಬೆಲ್ಲದ ಆರತಿ ಅಂತಂದರೆ ಅಷ್ಟು ಪ್ರೀತಿ. ಹಾಗಾಗಿ ಇವತ್ತಿನ ದಿವಸ ಮಂಗಳವಾರ ಈಗ ನಮ್ಗೆ ಎದುರಾಗಿರ್ತಕ್ಕಂಥ ಈ ಒಂದು ಆರ್ಥಿಕ ಸಂಕಷ್ಟಗಳು ಏನೇನಿದ್ದಾವೆ ಇದೆಲ್ಲವೂ ಕೂಡ ದೂರ ಆಗಲಮ್ಮ, ನಮ್ಮ ಜೀವನ ನೆಮ್ಮದಿಯುತವಾಗಿ ನಡೀಲಿ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣೋದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರತ್ಯುಮ್ನೋತ್ ಮಿತ್ರಭಾಮಿತ ವಿಕ್ರಮಃ ಸಂಕರ್ಷಣರ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಏಕದಂತಾಯುದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ. ಶುಭ ಮಂಗಳವಾರದಂದು ಮಂಗಳದಾಯಕವಾಗಿರತಕ್ಕಂಥ ಕಾಯಕವು ಎಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಯಾರೆಲ್ಲ ಯಾವ್ಯಾವ ಕೆಲಸಗಳನ್ನು ಮಾಡಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಿರೋ, ಧನುರ್ಮಾಸದ ಪೂಜಾ ಕೈಂಕರ್ಯ ನಡೀತಿದೆ. ಈ ಒಂದು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ತಿಥಿವಾರ ನಕ್ಷತ್ರವೇ ಸರಿ. ಆದರೆ
ಧನುರ್ಮಾಸ ಆದ್ದರಿಂದ ಕೆಲವಷ್ಟು ಕಾಯಕಗಳನ್ನು ಕೆಲವಷ್ಟು ಕಾರ್ಯಕ್ರಮಗಳನ್ನು ತಾವು ಮುಂದೂಡುತ್ತಿರ್ತೀರಿ, ಮುಂದೂಡುವಂಥ ಮನಸ್ಸು ಆಗ್ತಾ ಇರುತ್ತೆ. ಆದರೆ ಬರೋದಕ್ಕೆ ಮಾತ್ರ ದೊಡ್ಡವರೊಂದು ಮಾತು ಹೇಳ್ತಾರೆ, ಇನ್ಕಮಿಂಗ್ ಅಂದರೆ ಯಾರಾದರೂ ತಂದುಕೊಟ್ಟಂಥ ಹಣವನ್ನು, ವಸ್ತುಗಳನ್ನು, ಆಭರಣಗಳನ್ನು ಅದಕ್ಕೆ ಧನುರ್ಮಾಸ ಪುಷ್ಯಮಾಸ ಯಾವುದೂ ಅಡ್ಡಿ ಇಲ್ಲ. ಆದರೆ ನಾವೇನಾದರೂ ಕೊಡಬೇಕಾದ್ರೆ ಕೊಡುವಂಥ ಮನಸ್ಸಿದ್ದವರಿಗೆ ಮಾತ್ರ ಇದು ಪುಷ್ಯಮಾಸವಾಗುತ್ತೆ ಅಥವಾ ಅದಕ್ಕಿತ್ತೊಂದು ಇನ್ನೊಂದು ಮತ್ತೊಂದು ಅಂತ ಎದುರಾಗುತ್ತೆ. ಏನೇ ಆದರೂ ಇವತ್ತಿನ ಆಲೋಚನೆ ಸಮಂಜಸವಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುವಂಥದ್ದಾಗಲಿ, ಎಲ್ಲರ ಭಾಗ್ಯದಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ದೈವದ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈಗಾಗಲೇ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದ ಬಗ್ಗೆ, ಹಾಗೆ ಪ್ರಧಾನವಾಗಿ ನಡೀತಿರ್ತಕ್ಕಂಥ ಈ ಒಂದು ಮಾಸದಲ್ಲಿ ಇನ್ನೇನು ಅಗೋಯಿಗೋ ಅಂದರೆ ಕುಂಭಮೇಳದ ಪ್ರಾರಂಭ ನಡೀತಾ ಇದೆ. ಕುಂಭಮೇಳದ ಸಕಲವಾದಂಥ ಸಿದ್ಧತೆಗಳಂತೂ ಅದ್ಧೂರಿತವಾಗಿ ನಡೀತಾ ಇದೆ. ಕುಂಭಮೇಳಕ್ಕೆ ಹೊರಡುವಂತಹವರು ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಿಂದ ಸಾಕಷ್ಟು ಜನ ಸಾಧು ಸಂತರೆಲ್ಲರೂ ಬಂದು ಸೇರ್ತಾ ಇದ್ದಾರೆ. ಪ್ರಾರಂಭಿಸುವ ಮುನ್ನ ಪ್ರತಿಯೊಬ್ಬರು ಸಹಿತ ಆ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಒಂದು ಆನಂದ. ಹಾಗೆ ಬರ್ತಕ್ಕಂಥವರು ಒಬ್ಬರು ಇಬ್ಬರು ಅಥವಾ 1,000ನೋ 2,000ನೋ ಲಕ್ಷನೋ 2 ಲಕ್ಷನೋ ಕೋಟಿ ದಾಟುತ್ತೆ. ಈ ಸರ್ತಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಜನಸಾಗರದೊಂದಿಗೆ ಜೊತೆಗೆ ಹೊರದೇಶಗಳಲ್ಲಿದ್ದು ಸಾಧು ಸಂತರಾಗಿದ್ದು ಹೊರದೇಶದಲ್ಲಿ ತನ್ನದೇ ಆದಂತಹ ಆಧ್ಯಾತ್ಮಿಕದ ಬದುಕಲ್ಲಿರ್ತಕ್ಕಂಥವರು ಸಹಿತ ಸಾಕಷ್ಟು ಜನಗಳನ್ನು ಈ ಒಂದು ಪ್ರಯಾಗರಾಜಿಗೆ ಬಂದು ಅಲ್ಲಿ ನಡೀತಕ್ಕಂತಹ 12 ವರ್ಷಕ್ಕೆ ಒಂದಾವರ್ತಿ ನಡೀತಕ್ಕಂಥ ಕುಂಭಮೇಳದ ಆ ಕುಂಭ ಸ್ನಾನಕ್ಕೆ ಎಲ್ಲರೂ ಬರ್ತಾರೆ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮದ ಪ್ರಯಾಗರಾಜಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ನಾನವನ್ನು ಆಚರಿಸಲಿಕ್ಕಾಗಿ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ. ಇನ್ನು ವ್ಯವಸ್ಥೆಗಳು ಅಬ್ಬಬ್ಬ, ಅದರ ವ್ಯವಸ್ಥೆ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಅವರವರ ಮೊಬೈಲ್ಗಳಲ್ಲಿ ಶೂಟಿಂಗ್ ಮಾಡಿಬಿಡ್ತಾ ಇದ್ದಾರೆ. ಅದರದೇ ಪ್ರತ್ಯೇಕವಾದಂಥ ಒಂದು ಚಾನಲ್ ಮಾಡಿಟ್ಟಿದ್ದಾರೆ. ಏನೇ ಆದರೂ ಬರ್ತಕ್ಕಂತಹ ಯಾವೊಬ್ಬ ಯಾತ್ರಿಕರಿಗೂ ಏನೂ ತೊಂದರೆ ಆಗಬಾರ್ದು ಮತ್ತು ಸ್ನಾನಗಳಿಗೆ ಯಾವ್ದು ವ್ಯವಸ್ಥೆ ಏನೇನು ಬೇಕೋ, ಎಲ್ಲೆಲ್ಲಿ ಏನೇನು ಕುಟೀರ ಮಾಡಬೇಕೋ ಅಥವಾ ಅಲ್ಲಿ ಇರ್ತಕ್ಕಂಥವ್ರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಅಷ್ಟು ಅದ್ಧೂರಿತವಾಗಿ ನಡೆಸ್ತಾ ಇದ್ದಾರೆ. ಇವಾಗ ತಾವು ನೋಡ್ತಿರ್ತಕ್ಕಂಥದ್ದೇ ಇದು ಕುಂಭಮೇಳ. ಕುಂಭಮೇಳದ ಒಂದಷ್ಟು ದೃಶ್ಯಗಳನ್ನು ತಾವು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಈ ಕುಂಭಮೇಳದ ಈ ಸ್ನಾನ ಇದೆಯಲ್ಲ, ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಕುಂಭಮೇಳದಲ್ಲಿ ಈ ಕುಂಭಮೇಳದ ಮೂಲ ಉದ್ದೇಶ, ಇದರ ಸ್ನಾನ ಆಚರಣೆ ಹೇಗಿರುತ್ತೆ, ಇದರ ಸ್ನಾನವನ್ನು ಮಾಡೋದ್ರಿಂದ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಸಮುದ್ರ ಮಂಥನ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಆಗ ಆಲಾಹಲಗಳು ಏನು ಬಂತು, ವಿಷ ಮತ್ತು ಅಮೃತ ಏನು ಬಂತು, ಹಾಗೆ ಅಮೃತವನ್ನು ಉಣಬಡಿಸುವಂಥ ಕಾಲ, ದೇವತೆಗಳಿಗೆ ಅಮೃತವನ್ನು ಉಣಬಡಿಸುವಂಥ ಕಾಲ, ಆ ಅಮೃತ ಬಿದ್ದಂಥ ಸ್ಥಳಗಳು ಈ ಒಂದು ಪ್ರಯಾಗರಾಜು ಮತ್ತು ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಅಂತ ಹೇಳ್ತಾರೆ. ಇವತ್ತು ಕುಂಭಮೇಳ 3 ವರ್ಷಕ್ಕೆ 1 ಸರ್ತಿ, 6 ವರ್ಷಕ್ಕೆ 1 ಸರ್ತಿ, ಜೊತೆಗೆ ವಿಶೇಷವಾಗಿ 12 ವರ್ಷಕ್ಕೆ 1 ಸರ್ತಿ. ಅದರಲ್ಲೂ ಮಕರ ಸಂಕ್ರಮಣದ ಹಿಂದು ಮುಂದೆ ಆಚರಣೆ ಶುರುವಾಗುವಂತಹದ್ದು, ಅಲ್ಲಿಂದಾಚೆಗೆ ಫೆಬ್ರವರಿವರೆಗೂ ಈ ಒಂದು ಮಾಸ ಇರತಕ್ಕಂತಹದ್ದು, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರತಕ್ಕಂಥ ಅದ್ಧೂರಿತವಾದಂಥ ಕುಂಭಮೇಳದ ಉತ್ಸವ. ಈ ಕುಂಭಮೇಳದ ಉತ್ಸವಕ್ಕೆ ಈಗಾಗಲೇ ಸಾಕಷ್ಟು ಜನ ಭಕ್ತರು ಸರತಿ ಸಾಲಲ್ಲಿ ನಿಂತು ದರ್ಶನಕ್ಕೆ ನೋಡ್ತಾ ಇದ್ದಾರೆ ಮತ್ತು ಸ್ನಾನಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದೇ ಸ್ನಾನ. ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳವರೆಗೂ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಎಲ್ಲರೂ ಕುಂಭಮೇಳದ ಸ್ನಾನಕ್ಕೆ ಪ್ರಯಾಗರಾಜಿಗೆ ಎಲ್ಲರೂ ಹೊರಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಅಂತಹ ಅದ್ಭುತವಾದಂತಹ ಪರಿಕಲ್ಪನೆ, ಜೊತೆಗೆ ವ್ಯವಸ್ಥೆಗಳಂತೂ ಅಬ್ಬಬ್ಬ, ಆ ವ್ಯವಸ್ಥೆಗಳ ಬಗ್ಗೆ ಏನು ಹೇಳಿದ್ರೂ ಕಡಿಮೆನೆ. ಆ ವ್ಯವಸ್ಥೆಗಳನ್ನು ಅಷ್ಟು ಅದ್ಧೂರಿತವಾಗಿ ಮಾಡಿದ್ದಾರೆ. ಆದರೆ ಈ ಒಂದು ವ್ಯವಸ್ಥೆ ದರ್ಶನಕ್ಕೆ ಹೊರಡುವಂಥವರು ಸಾಧ್ಯವಾದಷ್ಟು ನಿಮ್ಮ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ತೊಗೊಂಡು ಹೋಗಬಾರ್ದು. ಯಾಕೆಂದರೆ ನಿಮ್ಮ ಸ್ನಾನವನ್ನು ಆಚರಣೆ ಮಾಡುವಾಗ, ಸ್ನಾನದ ಆಚರಣೆಗೆ ಹೋದಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ವ್ಯವಸ್ಥೆ ನೋಡ್ಕೊಳ್ಬೇಕು. ಯಾಕೆಂದರೆ ಲಕ್ಷಾಂತರ ಜನ ಸೇರುವಂಥ ಕಾಲ. ಆ ಸಾನ್ನಿಧ್ಯಕ್ಕೆ ಬಂದಾಗ ವ್ಯವಸ್ಥೆಗಳು ಹೇಗೆ ಮಾಡ್ಕೋಬೇಕು, ನೀವು ವ್ಯವಸ್ಥೆ ಮಾಡ್ಕೋಬೇಕು. ಅದನ್ನು ಹೊರತುಪಡಿಸಿ ನಾವಂಥ ಸ್ಥಳಕ್ಕೆ ಹೋಗಿದ್ವಿ, ನಾವು ಇಂಥ ವಸ್ತು ಕಳ್ಕೊಂಡು ಬಂದ್ವಿ, ನಾವು ಮೈಮೇಲಿದ್ದ ಚಿನ್ನ ಹೋಯಿತು, ಬೆಳ್ಳಿ ಹೋಯಿತು, ಬಂಗಾರ ಹೋಯಿತು ಅಂತ ಮಾತಾಡಬಾರ್ದು. ಅಂದರೆ ನೀವು ಅದರ ವ್ಯವಸ್ಥೆಗಳನ್ನು ಹಾಗೆ ಮಾಡ್ಕೋಬೇಕು. ಏನು ಬೇಕೋ ಅದೇ ತೊಗೊಂಡು ಹೋಗಬೇಕು. ಸುಮ್ಮನೆ ಹುಚ್ಚಾಪಟ್ಟೆ ಏನೇನೋ ತೊಗೊಂಡು ಹೋದರೆ ಅದು ಬೆಲೆ ಬಾಳೋ ವಸ್ತುಗೆ 4 ಜನದ ಕಣ್ಣು ಬೀಳುತ್ತೆ.
ಈ ಬಾರಿ ಅಂತೂ ಪೊಲೀಸ್ ಸಿಬ್ಬಂದಿ, ಮಿಲ್ಟ್ರಿ, ಆ ಸುತ್ತಮುತ್ತಿರತಕ್ಕಂಥ ಸೇವಾ ರಕ್ಷಣೆಗಳು ಎಲ್ಲರೂ ಸಾಕಷ್ಟು ಜನ ಬಂದು ಸೇರಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ನಡೀತಿರ್ತಕ್ಕಂತಹ ಕುಂಭಮೇಳದ ಈ ವಿಶೇಷವಾದಂಥ ಸನ್ನಿವೇಶಕ್ಕೆ ರಾಜ್ಯ ಹೊರ ರಾಜ್ಯದಿಂದ, ಅದರಲ್ಲೂ ವಿದೇಶಿಗರು ಸಹಿತ ಬಂದು ಅಲ್ಲಿರ್ತಕ್ಕಂತಹ ಒಂದು ಪರಿಸರದಲ್ಲಿದ್ದು ಅಲ್ಲಿ ನಿತ್ಯವೂ ಸಹಿತ ಅನುಷ್ಠಾನಗಳನ್ನು, ಪ್ರತಿನಿತ್ಯ ದೇವತಾರಾಧನೆಯನ್ನು, ಗಂಗಾ ಸ್ನಾನವನ್ನು, ವಿಶೇಷವಾದಂಥ ತ್ರಿವೇಣಿ ಸಂಗಮ ಸ್ನಾನವನ್ನು ಮಾಡಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದಾರೆ. ಅದರಲ್ಲೂ ಆ ಸುಂದರವಾದಂತಹ ಒಂದು ಕ್ಷಣ ಇದೆ. ಆ ಒಂದು ಕ್ಷಣಕ್ಕೆ ಲಕ್ಷಾಂತರ ಜನ ಭಕ್ತರು ಏಕಕಾಲದಲ್ಲೇ ನೀರಲ್ಲಿ ಮುಳುಗೆದ್ದೇಳುವಂತಹ ಒಂದು ಕಾಲ ಇದೆಯಲ್ಲ, ಅದನ್ನೇ ಕುಂಭಮೇಳದ ಪ್ರಮುಖ ಸ್ಥಾನ. ಆ ಕುಂಭಮೇಳದ ಪ್ರಮುಖವಾಗಿರ್ತಕ್ಕಂಥ ಆ ಸಾನ್ನಿಧ್ಯ ನೋಡಲಿಕ್ಕೂ ಕೇಳಲಿಕ್ಕೂ ಮತ್ತು ಆ ಸಾನ್ನಿಧ್ಯದ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಾನವನ್ನು ಆಚರಣೆ ಮಾಡಲಿಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಜನ್ಮ ಸಾರ್ಥಕತೆ ಆಗುತ್ತೆ. ಹಾಗೆ ಇನ್ನು ವ್ಯವಸ್ಥೆಗಳು ಮತ್ತು ಅಲ್ಲಿರ್ತಕ್ಕಂಥ ಆ ಕ್ಲೀನ್ ಮೇಂಟೆನೆನ್ಸ್ ಇದೆಯಲ್ಲ, ಅಂದರೆ ಸ್ವಚ್ಛತಾ ಕಾರ್ಯಕ್ರಮ, ಆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಪ್ರಯಾಗ್ರಾಜ್ಗೆ ಸಾಕಷ್ಟು ಜನನ್ನು ನಿಯೋಜನೆ ಮಾಡಿದ್ದಾರೆ. ಹಾಗೆ ಬರ್ತಕ್ಕಂಥ ಅವರಿಗೆ, ಯಾತ್ರಿಕರಿಗೆ ಯಾರೂ ತೊಂದರೆ ಮಾಡಬಾರ್ದು ಅಂಥೇಳಿ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೂ, ರಕ್ಷಣೆ ಬಂದಿರತಕ್ಕಂಥವ್ರಿಗೂ ಈಗಾಗಲೇ ಅಲ್ಲಿನ ಸರ್ಕಾರ ಬಹಳಷ್ಟು ವಿಶೇಷವಾದಂಥ ರೀತಿ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ಅಲ್ಲಿ ಬರ್ತಕ್ಕಂಥ ಸಾಧು ಸಂತರು ಯಾರ ಕೈಲೂ ಯಾರ ಹಿಡಿತಕ್ಕೂ ಸಿಗದಿರೇ ಇರ್ತಕ್ಕಂಥವ್ರು. ಯಾಕೆಂದರೆ ಅವರಿಗೆ ಯಾವುದೇ ತರಹ ನಿಬಂಧನೆಗಳಿಲ್ಲ. ಆ ನಿಬಂಧನೆಗಳಿಲ್ದಿರ ತನ್ನ ಮನಸ್ಸಿದ್ದಂತೆ ರೀತಿ ಅವ್ರು ಬಿಡೋದ್ರಿಂದ, ಆ ಮನಸ್ಸಲ್ಲಿ ಹೇಗಿದೆಯೋ ಹಾಗೇ ಇರೋದ್ರಿಂದ ಅವರ ಸ್ವಚ್ಛಂದವಾದಂತಹ ಆ ಪ್ರದೇಶದಲ್ಲಿ ಈಗ ಹಕ್ಕಿ ಹೇಗೆ ಹಾರುತ್ತೋ, ಪಕ್ಷಿಗಳು ಹೇಗೆ ಆಕಾಶದಲ್ಲಿ ಹಾರುತ್ತೋ ಅದೇ ಪ್ರಕಾರ ಅವರ ಮನಸ್ಸಿರ್ತಕ್ಕಂತಹದ್ದು. ಆ ಮನಸ್ಸಿಗೆ ಕಡಿವಾಣ ಇಲ್ಲ. ಯಾಕೆ ಅಂದರೆ ಯಾವುದೇ ವಿಚಾರಗಳಾದರೂ ಸಹಿತ ಅವರು ತನ್ನದೇ ಆದಂತಹ ಒಂದು ಪ್ರಪಂಚದಲ್ಲಿ ತೇಲುವ ಮನಸ್ಸು ಅಲ್ಲಿ ಬಂದಿರತಕ್ಕಂತಹ ಅಘೋರಿಗಳು, ಸಾಧು ಸಂತರದು. ಅಂತಹ ಸಾಧು ಸಂತರ ಮಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ನಾನವನ್ನು ಆಚರಣೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಕುಂಭಮೇಳದ ವೈಶಿಷ್ಟ್ಯತೆ, ವಿಶೇಷತೆ ಅಪಾರವಾದಂತಹದ್ದು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರೂಜಿರವರು ಈ ಬಾರಿ ನಡೀತಾ ಇರತಕ್ಕಂಥ ಕುಂಭಮೇಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಕಳೆದ ಬಾರಿ ನಡೆದಿರತಕ್ಕಂಥ ಕುಂಭಮೇಳದ ಒಂದಿಷ್ಟು ಮಹತ್ವಪೂರ್ಣ ದೃಶ್ಯಗಳನ್ನು ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸಿದ್ರು. ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮಂ ಏಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡರಾಮ. ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಕುಂಭಮೇಳಕ್ಕೆ ಹೊರಡುವಂತಹ ಯಾತ್ರಿಕರಿಗೆ ಈಗಾಗಲೇ ಕಿವಿ ಮಾತು ಹೇಳಿದ್ದೀವಿ. ತಾವು ಹೇಗೆ ಹೊರಡಬೇಕು, ಅಲ್ಲಿನ ವ್ಯವಸ್ಥೆಗಳೇನಿರುತ್ತೆ, ತಾವು ಹೇಗೆಲ್ಲ ಅಲ್ಲಿನ ವ್ಯವಸ್ಥೆಗಳನ್ನು ನೀವು ಅಳವಡಿಸ್ಕೊಂಡು ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಎಂಬತಕ್ಕಂಥದ್ದನ್ನು ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನಿ ಹಿಮಂತ ಋತು ವೌಷ ಮಾಸ ಶುಕ್ಲ ಪಕ್ಷ 7/1/2025 ಮಂಗಳವಾರ, ಅಷ್ಟಮಿ, ರೇವತಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ರೇವತಿ ನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ಈ ಮಹಾನಕ್ಷತ್ರದಲ್ಲಿ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಗೆ ಮಂಗಳವಾರ ಬಂತು ಅಂದರೆ ಮನೋಜವಂ ಆರ್ದುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಹನುಮನ ಪ್ರಾರ್ಥನೆ ಜೊತೆಗೆ ಮಾರುತಾತ್ಮಜ ಹನುಮನ ಪ್ರಾರ್ಥನೆ ಆದ ನಂತರ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮೊನ್ನೆಯಷ್ಟೇ ಸೃಷ್ಟಿಯಾಗಿ ಇವತ್ತಿನ ದಿವಸ ಘಾಟಿ ಕ್ಷೇತ್ರದಲ್ಲಿ ಅವಭೃತ ಸ್ನಾನವೂ ಸಹಿತ ಬಹಳ ವಿಶೇಷವೇ. ಯಾಕೆಂದರೆ ಯಾವುದೇ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಅಂದಾಗ ಆ ರಥೋತ್ಸವದ ನಿಯಮಗಳಿರುತ್ತೆ. ಗರ್ಭಗುಡಿಯಿಂದ ದೇವರು ಹೊರಗಡೆ ಬರಬೇಕಾದ್ರೆ ಆ ಪ್ರಾಕಾರ ಮಂಟಪ ದೇವರ ಉತ್ಸವ ಎಲ್ಲೆಲ್ಲಿ ಹೊರಡುತ್ತೋ ಅಲ್ಲೆಲ್ಲವೂ ಸಹಿತ ಬಲಿಯನ್ನವನ್ನು ಹಾಕಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸೈನ್ಯವನ್ನು ನಿಲ್ಲಿಸ್ತಾರೆ. ಯಾವುದೇ ದೇವತೆಗಳನ್ನಾಗಲಿ ರಾಜರಾಗಲಿ ಯಾರು ಬರಬೇಕಾದ್ರೂ ಸಹಿತ ನೋಡಿ ಆ ಪ್ರೋಟೋಕಾಲ್ ಅಂತಾರಲ್ಲ, ಅಲ್ಲಿನ ವ್ಯವಸ್ಥೆಗಳು ಹಾಗೆ. ಗರ್ಭಗುಡಿಯಿಂದ ದೇವರು ಆಚೆ ಕಡೆ ಬರಬೇಕಾದ್ರೆ ದೇವಸ್ಥಾನದ ಹೊರಗಡೆ ಇರತಕ್ಕಂಥ ದ್ವಾರಪಾಲಕರು ಹೇಗೆ ಮುಖ್ಯವೋ ಹಾಗೆ ಆಯಾ ಭಾಗಗಳಲ್ಲಿ ಒಬ್ಬೊಬ್ಬರನ್ನು ಸೇನಾಧಿಪತಿಗಳನ್ನು, ಸೈನಿಕರನ್ನು ನಿಲ್ಲಿಸ್ತಾರೆ.
ನಿಲ್ಲಿಸಿ ವ್ಯವಸ್ಥಿತವಾಗಿ ಆ ಭಾಗದಲ್ಲಿ ಬಂದು ಅವರಿಗೆಲ್ಲ ಊಟವನ್ನು ಕೊಟ್ಟು ಯಾತ್ರೆ ಮತ್ತು ಜಾತ್ರೆಯ ಕಂಪ್ಲೀಟ್ ಆಗೋ ತನಕ ರಥೋತ್ಸವ ಆಗಿ ದೇವರು ಪುನಃ ಗರ್ಭಗುಡಿ ಸೇರುವ ತನಕ ಅದರ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾರೆ. ಅದಾದ ನಂತರ ಅವಭೃತ ಸ್ನಾನ ಅಂತ ಆಗುತ್ತೆ. ಅಂದರೆ ಪಾಲಿಕೆಗಳು ಅಂತಿಟ್ಟಿರ್ತಾರೆ. ಈ ಧಾನ್ಯಗಳನ್ನು ಬೆಳೆ ಹಾಕಿರುವಂಥದ್ದು, ಆ ಬೆಳೆ ಸಮೃದ್ಧಿ ಬೆಳೆ ಬಂತು ಅಂದರೆ ಆ ವರ್ಷದಲ್ಲಿ ಜಾತ್ರಾ ಮಹೋತ್ಸವ ಚೆನ್ನಾಗಿ ನಡೆದಿದೆ, ಶ್ರೇಯಸ್ಸಿರುತ್ತೆ, ಯಶಸ್ಸಿರುತ್ತೆ ಅಂತ. ಇದು ಸಾಕಷ್ಟು ದೇವಾಲಯಗಳಲ್ಲಿ ನಡೆಯುತ್ತೆ. ಅವಭೃತ ಸ್ನಾನ ಅಂದರೆ ಅದನ್ನು ಇನ್ನೊಂದು ಹೇಳೋದಾದರೆ ಓಕ್ಲಿ ನೀರು ಅಂತ ಹೇಳ್ತಾರೆ. ಈ ಓಕ್ಲಿ ಸ್ನಾನ ಅಂತಲೂ ಇರುತ್ತೆ. ಅದರಲ್ಲೂ ಮಂಗಳ ಸ್ನಾನ ಅಂತಲೂ ಹೇಳ್ತಾರೆ. ಹರಿದ್ರ, ಕುಂಕುಮ, ನಾನಾ ವರ್ಣಗಳಿಂದ ಸಿದ್ಧತಾಗಿರ್ತಕ್ಕಂಥ ಆ ವರ್ಣಗಳಲ್ಲಿರ್ತಕ್ಕಂಥ ಜಲವನ್ನು, ಆ ಜಲದ ಕೊಂಡಗಳನ್ನೆಲ್ಲವನ್ನು ಸಹಿತ ಒಂದು ಕಡೆ ಸೇರಿಸಿ ಅಥವಾ ಕಲ್ಯಾಣಿ ಅಥವಾ ಇರತಕ್ಕಂಥ ತೀರ್ಥಸ್ಥಳ ಆ ಸಾನ್ನಿಧ್ಯಕ್ಕೆ ದೇವರನ್ನ ಕರ್ಕೊಂಡು ಬಂದು ಅಲ್ಲಿ ದೇವರಿಗೂ ಸಹಿತ ಸ್ನಾನ ಆಗುತ್ತೆ. ಅಲ್ಲಿ ದೇವರಿಗೆ ಸ್ನಾನ ಆದ ಮರುಕ್ಷಣ ಎಲ್ಲ ಭಕ್ತರು ಸ್ನಾನವನ್ನು ಮಾಡ್ತಾರೆ. ಅದಾದ ನಂತರ ಮಹಾನೈವೇದ್ಯ, ಮಹಾಪ್ರಸಾದ, ಇದೆಲ್ಲವೂ ಸಹಿತ ಒಂದು ಯೋಗವೇ ಸರಿ. ಅಂತಹದ್ದು ಘಾಟಿ ಕ್ಷೇತ್ರದಲ್ಲೂ ಸಹಿತ ಅದ್ಧೂರಿತವಾಗಿ ನಡೆಯುವಂತಹ ಯೋಗಫಲ ಇವತ್ತಿನ ದಿವಸ ಎಲ್ಲರೂ ಕಣ್ತುಂಬಿಸ್ಕೊಳ್ಬಹುದು. ಅದರಲ್ಲೂ ಮೊನ್ನೆ ಜಾತ್ರಾ ಮಹೋತ್ಸವಕ್ಕೆ ಸೇರಿದ ಜನಸಾಗರ ಇದೆಯಲ್ಲ, ಅಬ್ಬಬ್ಬ, ಅದರ ಆನಂದವೇ ಆನಂದ. ಏಕಕಾಲದಲ್ಲಿ ಅಷ್ಟು ಜನ ಸೇರಿ ಭಗವಂತನ ಪ್ರಾರ್ಥನೆ ಮಾಡುವಂಥ ಸುಂದರ ಗಳಿಗೆ ಇದೆಯಲ್ಲ, ಆ ಭಗವಂತನ ಆ ಸುಂದರವಾದಂಥ ಕಾಲ. ಎಷ್ಟೇ ಆದರೂ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ವರ್ಷದ 365 ದಿವಸದಲ್ಲಿ 364 ದಿವಸ ಒಳಗಡೆ ಇರ್ತಾನೆ. ಒಂದು ದಿನ ಮಾತ್ರ ಆ ವಿಶೇಷವಾಗಿ ರಾಜಬೀದಿ ಉತ್ಸವಕ್ಕೆ ಬರ್ತಾನೆ ಭಗವಂತ. ಬಂದಾಗ ಭಗವಂತನ ಗರ್ಭಗುಡಿಯಲ್ಲಿ ನೋಡೋದು ಒಂದು ತರಹ, ಗರ್ಭಗುಡಿಯಿಂದ ರಥವನ್ನೇರಿ ಕೂತಾಗ ನೋಡುವುದು ಮತ್ತೊಂದು ತರಹ. ಹಾಗಾಗಿ ಎಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತನ ಕೃಪೆ ರಥೋತ್ಸವ ಅಂತ ಹೇಳ್ತಾರೆ. ಎಲ್ಲೇ ರಥೋತ್ಸವ ಆದರೂ ನೋಡಿ ಈ ಕ್ರಮವನ್ನು ಆಚರಣೆ ಮಾಡ್ತಾರೆ. ಅದನ್ನೇ ರಥೋತ್ಸವ ಅಂತ ಹೇಳ್ತಕ್ಕಂಥದ್ದು. ಅದರಲ್ಲೂ ಆಗಮಶಾಸ್ತ್ರ ಪ್ರಕಾರ ಶೈವಾಗಮ, ಪಾಂಚರಾತ್ರ ಅಥವಾ ವೈಖಾನಸ, ಹೀಗೆ ಒಂದೊಂದು ಆಗಮಗಳಿದೆ. ಆ ಒಂದೊಂದು ಆಗಮಕ್ಕೆ ಸಂಬಂಧಪಟ್ಟಂಥ ರೀತಿ ಉತ್ಸವಗಳು ನಡೆಯುತ್ತೆ. ಇನ್ನು ತಿರುಮಲ ತಿರುಪತಿ ಶ್ರೀನಿವಾಸನಿಗಂತೂ ವೈಭವಪೂರಿತವಾಗಿರ್ತಕ್ಕಂಥ ರಥೋತ್ಸವ. ಇನ್ನೇನು ಆಗೋ ಈಗ ಅಂದರೆ ಬಂದೇ ಬಂತು ವೈಕುಂಠ ಏಕಾದಶಿ. ಆ ವೈಕುಂಠ ಏಕಾದಶಿ ಎಂದು ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ವೈಕುಂಠ ನಾರಾಯಣನ್ನು ಉತ್ತರ ದ್ವಾರದಲ್ಲಿ ಕೂಡಿಸ್ತಕ್ಕಂಥದ್ದು, ಉತ್ತರ ದ್ವಾರದಲ್ಲಿ ಕೂಡಿಸಿ ಆ ಉತ್ತರ ದ್ವಾರ ಪ್ರವೇಶ ಮಾಡ್ತಕ್ಕಂಥದ್ದು. ಇನ್ನು ಲಡ್ಡು ಅಂತೂ ಎಲ್ಲ ದೇವಸ್ಥಾನದಲ್ಲೂ ಲಾಡು ಪ್ರಸಾದ ಸಿಹಿಯನ್ನು ಕೊಡ್ತಾರೆ. ಯಾಕೆಂದರೆ ವೈಕುಂಠ ಏಕಾದಶಿ ಎಂದು ಅನ್ನಪ್ರಸಾದ ಇರೋದಿಲ್ಲ, ಅಂದರೆ ಅನ್ನವನ್ನು ಕೊಡೋದಿಲ್ಲ. ಅನ್ನದ ಬದಲಾಗಿ ಅವಲಕ್ಕಿ, ಉಪ್ಪಿಟ್ಟು ಅಥವಾ ಲಾಡುನೋ ಅಥವಾ ಏನೋ ಒಂದು ಒಟ್ಟಾರೆ ಫಲಹಾರ ಮಾತ್ರ ಕೊಡ್ತಕ್ಕಂಥದ್ದು, ಅನ್ನವನ್ನು ಕೊಡೋದಿಲ್ಲ. ಯಾಕೆಂದರೆ ಅನ್ನವನ್ನು ತಿನ್ನಬಾರ್ದು ಅವತ್ತು ಅಂತಕ್ಕಂಥದ್ದು. ಒಂದು ಕಡೆ ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡೋದಾದರೆ ಏಕಾದಶಿ ಆರೋಗ್ಯಕ್ಕೊಳ್ಳೋದು, ಉಪವಾಸ ಮಾಡ್ತಕ್ಕಂಥದ್ದು. ಪ್ರತಿ ಮಾಸಕ್ಕೆ ಒಂದು ಸತಿ ಸಂಪೂರ್ಣ ನಿಟ್ಟು ಉಪವಾಸ ಇದ್ದರೆ ನಮ್ಮ ಕರಳುಗಳು, ನಮ್ಮ ಜೀರ್ಣಾಂಗ ಎಲ್ಲ ವ್ಯವಸ್ಥೆಗಳು ಆರೋಗ್ಯಕರವಾಗಿರುತ್ತೆ. ದಿನಾ ತಿಂದ ಹಾಗೆ ಹೊಟ್ಟೆ ತುಂಬ ತಿಂತ ದಿನಕ್ಕೆ 3 ಹೊತ್ತು ತಿಂತ ಹೋದರೆ ಅದು ಸುಖ ಅಲ್ಲ. ಜೊತೆಗೆ ಸಾಧ್ಯವಾದಷ್ಟು ಊಟ ಮಿತವಾಗಿರಬೇಕು. ಮಿತವಾಗಿ ಊಟ ಮಾಡಿದ್ರೆ ಮಾತ್ರ ಅದು ಆರೋಗ್ಯಕ್ಕೆ ಚೆನ್ನಾಗಿರ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಸಂಜೆ ಊಟ ಡಿನ್ನರ್ಗೆ ಹೋಗ್ತೀವಿ. ಸಂಜೆ ಊಟ ಡಿನ್ನರ್ಗೆ ಹೋಗಿ ತುಂಬ ಬೆಲೆ ಕೊಟ್ಟು ಊಟಕ್ಕೆ ಹೋಗಿರ್ತೀವಿ. ಅಷ್ಟು ದುಡ್ಡು ಕೊಟ್ಟ ಮೇಲೆ ನಾವು ತಿನ್ನಬೇಕಲ್ಲ. ಕನಿಷ್ಠ ಪಕ್ಷ ಅವರೊಂದು 300, 400, 500 ರೂಪಾಯಿ ಇದ್ದಾಗ 500 ರೂಪಾಯಿ ಊಟಕ್ಕೆ ಅಂತ ಕೊಟ್ಟಾಗ 500 ರೂಪಾಯಿ ಊಟ ಅಷ್ಟು ಮಾಡಬೇಕಲ್ಲ. ಆ ಬಲವಂತವಾಗಾದರೂ ಸೇರಿಸ್ಕೊಳ್ಳೋದು. ಕಣ್ಣು ಬೇಕು ಅನಿಸುತ್ತೆ, ಹೊಟ್ಟೆ ಬೇಡ ಅನಿಸುತ್ತೆ, ತಟ್ಟೆಯಲ್ಲಿ ಅನ್ನ ವೇಸ್ಟ್ ಮಾಡಬೇಕು ಅನಿಸುತ್ತೆ. ಈ ಪ್ರಕಾರ ಮಾಡುವಂತಹ ಮನಸ್ಸು ಇರುತ್ತೆ. ಆದರೆ ಏಕಾದಶಿಯ ಉಪವಾಸ ಅಷ್ಟು ವಿಶೇಷವಾದ್ದು. ಇನ್ನು ಶ್ರೀ ವೈಕುಂಠ ಏಕಾದಶಿ ಎಂದು ಅಂದರೆ ವೈಕುಂಠ ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿ, ಅದು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಾಗಲಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ ಅಥವಾ ವಿಷ್ಣು ಸಾನ್ನಿಧ್ಯದಲ್ಲಿ ವೈಕುಂಠ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಉತ್ತರ ದ್ವಾರವನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಆ ದಿನ ಬಹಳ ವಿಶೇಷವಾಗಿರುತ್ತೆ. ತಪ್ಪದೀರ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಎಲ್ಲರಿಗೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗಫಲ ಸಿಗುವಂಥದ್ದಾಗಲಿ, ರಾಜ್ಯ ಸುಭಿಕ್ಷವಾಗಲಿ. ಈಗಾಗಲೇ ಏನೋ ಒಂದು ಮಹಾಮಾರಿ ಕಾಯಿಲೆ ಬರ್ತಿದೆ ಅಂಥೇಳಿ ಇಲ್ಲದಂಥ ರೀತಿ ಸಾಕಷ್ಟು ಜನ ಭಯಭೀತರಾಗ್ತಾ ಇದ್ದಾರೆ. ಎಲ್ಲೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾವ ಪ್ರಾಂತ್ಯದಿಂದ ಎಲ್ಲಿಂದ ಆ ರೋಗ ಬರ್ತಾ ಇದೆ ಅಂತ ಹೇಳ್ತಿದ್ದಾರೋ ಅದೇ ಪ್ರಾಂತ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಧೈರ್ಯವಾಗಿರಿ, ಇಲ್ಲಿ ಅಂತಹ ಯಾವ ಸಮಸ್ಯೆ ಇಲ್ಲ ಅಂಥೇಳಿ ಭಾಳಷ್ಟು ಸ್ಪಷ್ಟವಾದಂಥ ರೀತಿ ಅವರು ವಿಡಿಯೋನ ಹರಿಬಿಡ್ತಾ ಇದ್ದಾರೆ. ಅಂದರೆ ನಾವು ಯಾರೋ ಹೇಳಿದ್ದನ್ನು ಕೇಳೋದಕ್ಕಿಂತ ಅದೇ ಪ್ರಾಂತ್ಯದಲ್ಲಿ ವಾಸ ಮಾಡ್ತಕ್ಕಂಥವ್ರು ಹೇಳಿದಾಗ ಅದು ಸ್ಪಷ್ಟತೆ ಅಲ್ವಾ. ಆ ಸ್ಪಷ್ಟ ಮಾಹಿತಿಯನ್ನು ತಂದುಕೊಂಡು ಆರೋಗ್ಯಕರವಾದಂಥ ಪದಾರ್ಥವನ್ನು ಊಟ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡಿ ಸುಂದರವಾದಂಥ ಬದುಕಲ್ಲಿ ನಗನಗ್ತಾ ಕಳೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವಂತನ ಕೃಪಾಕಟಾಕ್ಷ ಸಿಗಲಿ, ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸಾಕಷ್ಟು ಶ್ರಮಿಸ್ತಾ ಇದ್ದೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ಇವತ್ತು ತಾವು ಯಾವ ತೀರ್ಮಾನವನ್ನು ತಂದುಕೊಂಡ್ರು, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡಿದ್ರು, ಅದರ ಸತ್ಯಾಸತ್ಯತೆಗಳನ್ನು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಸ್ತೋತ್ರ ಅಥವಾ ದುರ್ಗಾ ಸಪ್ತಶತಿ, ಹೀಗೆ ದುರ್ಗಾದೇವಿಗೆ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಹೊರಡುವಂಥದ್ದು ಭಾಳ ವಿಶೇಷ. ಇದರಿಂದ ಬಹಳಷ್ಟು ವಿಶೇಷತೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ನಿಮಗೆ ಫಲಾಫಲಗಳನ್ನು ಸಹಿತ ಅಷ್ಟೇ ವೇಗವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ವಿಚಾರಗಳನ್ನು ಮನಸ್ಸಲ್ಲಿ ಭಾಳಷ್ಟು ಗಾಢವಾಗಿ ಇಟ್ಕೊಂಡು ಭಾಳ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವ್ರ ಹತ್ರ ಕಲಹ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ನೆಮ್ಮದಿ ಇದ್ದಿರತಕ್ಕಂಥದ್ದು, ಅಥವಾ ಏನಾದರೂ ದೂರಭಾರ ಹೊರಡಬೇಕು ಎಂಬತಕ್ಕಂಥ ಪ್ರಯಾಣಕ್ಕೆ ಸಿದ್ಧರಾಗ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ಕೆಲಸವನ್ನು ಬಿಟ್ಟು ಮತ್ತಾವುದಾದ್ರೂ ಕೆಲಸವನ್ನು ಸ್ವಾಗತಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಒಟ್ಟಾರೆ ವೃಷಭ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಇಂತಹದ್ದೇ ಅಸಮಾಧಾನ ಇದೆ. 2 ಗಂಟೆ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ತಾಳ್ಮೆ ಸಮಾಧಾನದಿಂದ ಮಾತ್ರ ಇವತ್ತಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ, ಸಣ್ಣ ಪುಟ್ಟ ಮಕ್ಕಳಾಗಲಿ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ. ಜೊತೆಗೆ ಭಾಳಷ್ಟು ನಿಂದನೆಗೊಳಗಾಗ್ತೀರಿ ವೃಷಭ ರಾಶಿಯವರು. ವೃಷಭ ರಾಶಿಯವರು ನೀವೆಷ್ಟೇ ಸತ್ಯ ಮಾರ್ಗದಲ್ಲಿ ನಡೆದರೂ, ಎಷ್ಟೇ ಸರಿಯಾದ ಸನ್ಮಾರ್ಗದಲ್ಲಿ ಇರ್ತೀನಿ ಅಥವಾ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರು, ಯಾರಾದರೂ ಒಬ್ಬರು ಆಡುವಂಥ ಮಾತು ನಿಮ್ಮ ಮನಸ್ಸಿಗೆ ಬಹಳ ನೋವುಂಟು ಮಾಡುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಉದ್ದಿನಬೇಳೆ, ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಸುಭಿಕ್ಷವಾಗಿ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಳ್ಬೇಕು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳಬಾರ್ದು. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 1:20ರಿಂದ 4:15 ಮಧ್ಯದಲ್ಲಿ ಬಹಳ ಅದ್ಭುತವಾದಂಥ ಕಾಲ, ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಮತ್ತಷ್ಟು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರುವಂಥ ಕಾಲ. ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸಕ್ಕೆ ಮತ್ತಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಸಾಧ್ಯವಾದಷ್ಟು ಇವತ್ತು ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ ಅಥವಾ ಸಾಕು ಪ್ರಾಣಿಗಳಿಗಾಗಲಿ ಏನಾದರೂ ಒಂಚೂರು ತಿಂಡಿ ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳನ್ನು ಸರಿಯಾಗಿ ಚಿಂತನೆ ಮಾಡಿದಿರ ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಯಾವುದೇ ಕೆಲಸ ಆದರೂ ತಾಳ್ಮೆಯಿಂದ ವರ್ತನೆ ಮಾಡಿ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಸಮಂಜಸವಾಗಿ ಇಟ್ಕೊಳ್ಬೇಕು. ಶಾಂತಿ ಸಮಾಧಾನವಾಗಿದ್ದು ಮಾಡುವ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಇದೆ.
ಆ ಬದಲಾವಣೆಯ ಸನ್ಮಾರ್ಗವನ್ನು ಸಾಧ್ಯವಾದಷ್ಟು ನೀವು ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ ಮತ್ತು ಕಡಲೆಬೇಳೆಯನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ ಗುರುಜಿರ. ಹಾ ಅಮ್ಮ, ತಮ್ಮ ಹೆಸರು? ಗಂಗಮ್ಮ ಅಂತ. ಗಂಗಮ್ಮ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಜಿರ. ನಮಸ್ತೆ ತಾಯಿ, ಹೇಳಮ್ಮ. ಮಗನ ಬಗ್ಗೆ ಒಂದ್ ಸ್ವಲ್ಪ ಕೇಳಬೇಕಿತ್ತು ಸ್ವಾಮೀಜಿ. ತುಂಬಾ ಡ್ರಿಂಕ್ಸ್ ಮಾಡ್ಕೊಂಡ್ನೆ ಏನಾಯ್ತು, ಮತ್ತೆ ಸಾಲ ಮಾಡ್ಕೊಂಡು ಸ್ವಲ್ಪ ಈಗ ಮಾತಾಡಿದೀನ ಸ್ವಲ್ಪ ತೆಗಿದಿರಲ್ಲ ಸರ್ ಗುರುಜಿಯರೇ. ಏನು ಓದಿದ್ದಾನೆ ಮಗ? ಏನು ಓದಿದ್ದಾನಮ್ಮ? ಮಗ ಕೆಲ್ಸದಲ್ಲಿದ್ದಾನೆ. ಇದು ಬ್ಯಾಂಕ್ ಅಲ್ಲಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಇದು ತುಂಬಾ ಒಂಥರ ಡ್ರಿಂಕ್ಸ್ ಒಂದ್ ಬಿಡೋದಕ್ಕೆ ಏನ್ ಮಾಡ್ಬೇಕು? ಅದೇನೋ ತಿನ್ನೋದು ಪ್ಯಾಕೆಟ್ ಅದು ಇದು ಮಾಡ್ತಾನೆ ಗುರುಜಿರ. ಇದು ಪ್ರಾರಂಭದಲ್ಲೇ ಬಿಡಿಸ್ಬೇಕಾಯ್ತಲ್ಲಮ್ಮ. ಪ್ರಾರಂಭದಲ್ಲಿ ತುಂಬಾ ಮಾಡಿದ್ವಿ, ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ತುಂಬಾ ಇದ್ ಮಾಡಿದ್ವಿ. ಕೇಳಲಿಲ್ಲ. ಎಲ್ಲ ಮಕ್ಕಳಾದ್ರೂ ಕೇಳ್ತಿಲ್ಲ ಅವನು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮೀಜಿರೇ. ಏನ್ ಮಾಡೋದಮ್ಮ, ನೋಡಿ, ಹಸಿವಿಂದ ಊಟ ಬೇಕು ಅಂದರೆ ಈ ಹೋಟ್ಲು ಬಿಟ್ಟು ಇನ್ನೊಂದು ಹೋಟ್ಲು, ಮತ್ತೊಂದು ಹೋಟ್ಲು, ಮತ್ತು ಇನ್ನೊಂದು ಹೋಟ್ಲು, ಅಥವಾ ಮನೆಯಲ್ಲೋ ಲಕ್ಷಣವಾಗಿ ಅಡುಗೆ ಮಾಡಿ ಬಡಿಸ್ಬೋದು. ಆದರೆ ಈ ಕುಡಿತದ ಚಟ ಇದೆಯಲ್ಲ, ಇದು ಒಳ್ಳೆಯದು ಕೆಟ್ಟದ್ದು ಏನೂ ನೋಡಲ್ಲ. ಹೊಟ್ಟೆಗೆ ಹೋದರೆ ಸಾಕು, ತಲೆ ತಿರುಗಿದ್ರೆ ಸಾಕು. ಹಾಗಾಗಿ ಇಂತಹ ದುರಭ್ಯಾಸಕ್ಕೆ ಬೀಳುವ ಜನನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಇದಕ್ಕೆ ಅಂತ ಎಷ್ಟೋ ಸೆಂಟ್ರುಗಳಿದೆ, ಎಷ್ಟೋ ವ್ಯವಸ್ಥೆಗಳಿದೆ. ಏನು ಮಾಡಿದ್ರು ಅಲ್ಲಿರೋ ತನಕ ಮಾತ್ರ. ಅಲ್ಲಿಂದ ಹೊರಗಡೆ ಬಂದರೆ ಪುನಃ ಆ ಕಡೆ ಹೋಗುತ್ತೆ. ಡೇಟ್ ಆಫ್ ಬರ್ತು ಅವೆಲ್ಲ ಏನೂ ನಡೆಯಲ್ಲಮ್ಮ. ನೋಡೋಣ, ಒಂದು ಕೆಲಸ ಮಾಡಿ, ಆತನ ಫೋಟೋ ಒಂದು ಕಳಿಸಿ. ಆತನ ಫೋಟೋ ಒಂದು ಕಳಿಸ್ಕೊಡಿ, ಆತನ ಕಣ್ಣು ರೇಖೆಯಲ್ಲಿ ನೋಡೋಣ. ಬೆಳಗ್ಗೆ ಹೊತ್ತೆಲ್ಲ ಬಿಡ್ತೀನಿ, ಇನ್ಮೇಲೆ ಕರೆಕ್ಟ್ ಆಗಿರ್ತೀನಮ್ಮ, 2 ಮಕ್ಕಳಾಗಿದ್ದಾವೆ, ಹಂಗೆ ಅಂತಾನೆ. ಮದ್ವೆ 8 ವರ್ಷಕ್ಕೆ 2 ಮಕ್ಕಳಾಗಿದ್ದಾವೆ, ಒಂದು ಹೆಣ್ಣು ಒಂದು ಗಂಡು. ಅದಕ್ಕೆ ಯಾರ ಹಿಂಗೆ ಹೇಳಿದ್ರು ಮಾತ್ರೆ ಹಾಕ್ರಿ ಕಡಿಮೆ ಇದು ಬಿಡ್ತಾನೆ ಅಂತ. ಅದಕ್ಕೆ ಸ್ವಾಮಿಯರು ಕೇಳೋಣ ಮಾಡಿದೆ. ತಪ್ಪಿಲ್ಲಮ್ಮ, ಇದಕ್ಕೆ ಇವಾಗಲೇ ಸರಿಪಡಿಸಿ. ಅದಕ್ಕೆ ನೋಡಿ, ಇಂತಹ ಕುಡಿತದ ಚಟವನ್ನು ಹನ್ಸಾಗಲಿ ಅಥವಾ ಇನ್ನೊಂದು ಏನೇನೋ ಬರ್ತವಲ್ಲ, ಅವೆಲ್ಲವನ್ನು ಹಾಕೊಳ್ಳೋವಂಥ ಪ್ಯಾಕೆಟ್ ಹಾಕೊಳ್ಳೋವಂಥವು ಏನಿದೆಯಲ್ಲ, ಇದನ್ನು ಬಿಡಿಸ್ಲಿಕ್ಕೆ ಅಂತ ಆಯುರ್ವೇದಿಕಲ್ಲಿ ಒಳ್ಳೆ ಮೆಡಿಸಿನ್ ಇದೆ. ಅದೇ ಆಯುರ್ವೇದಿಕ್ ಮಾತ್ರೆ. ಅದೇ ಆಯುರ್ವೇದಿಕ್ ಕೊಡ್ಬೋದಮ್ಮ, ಕೊಡ್ಬೋದು. ಆಯುರ್ವೇದಿಕ್ ಕೊಟ್ಟರೆ ಅವ್ರ ಜೀವನ ಸರಿ ಹೋಗುತ್ತೆ, ತಪ್ಪಲ್ಲ. ಇದಕ್ಕೆ ಮಾಡಿ, ಆತನ ಒಬ್ಬ ಮನುಷ್ಯನ ಮಾಡಿ. ಆತ ಒಬ್ಬ ಮನುಷ್ಯನಾದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತಮ್ಮ. ಒಳ್ಳೇದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡೋದ್ರ ಜೊತೆ ಸಾಕಷ್ಟು ಜನ ಪತ್ರಗಳನ್ನು ಕೂಡ ಬರೀತಾ ಇರ್ತಾರೆ. ಇನ್ನು ಈಗ ಪ್ರಾರಂಭವನ್ನು ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಉಮಾಮಹೇಶ್ವರಿ ಅನ್ನೋರು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ತಮಗಾಗಿ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿಯ ಒಂದು ಫೋಟೋ ಮತ್ತು ಕುಂಕುಮ ಪ್ರಸಾದವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಕಣ್ಣಿನ ರೇಖೆಯ ಫೋಟೋಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನನ್ನ ಹೆಸರು ಉಮಾಮಹೇಶ್ವರಿ ಅಂತ ಹೇಳಿ, ಪಶ್ಚಿಮ ಗೋದಾವರಿ ಜಿಲ್ಲೆ, ಆಂಧ್ರ ಪ್ರದೇಶನವಳು ನಾನು ಮೂಲತಃ. ಆದರೂ ನಾನು ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿರೋದು. ನಮ್ಮ ಮನೆ ದೇವರು ಅವರಾಗಿರೋದ್ರಿಂದ ನನ್ನ ತಾಯಿಯ ಫೋಟೋನ ಕಳಿಸ್ಕೊಟ್ಟಿದ್ದೇನೆ. ಗುರುಗಳೇ, ಆ ತಾಯಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ, ನಿಮ್ಮ ಅನುಗ್ರಹ ನನ್ನ ಮೇಲಿರಲಿ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ. ಗುರುಗಳೇ, ಪತ್ರವನ್ನು ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವರು ಸ್ವಂತವಾಗಿರ್ತಕ್ಕಂಥ ಒಂದು ವ್ಯಾಪಾರ, ಒಂದು ಅಂಗಡಿಯನ್ನು ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಏನಾದರೂ ಪರಿಹಾರ ತಿಳಿಸ್ಕೊಡಿ, ಅದಕ್ಕೆ ತುಂಬ ಅಡೆತಡೆಗಳಾಗ್ತಾ ಇದೆ ಅಂತ ಹೇಳಿ ತಮ್ಮಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ. ಗುರುಗಳೇ, ಪ್ರಸ್ತುತ ಇವರ ಕಣ್ಣರೇಖೆ ಪ್ರಕಾರ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಯಾಕೆ ಅಂದರೆ ಇವರ ಕಣ್ಣರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದ್ದರೂ ಪ್ರಸ್ತುತ ಇವರು ಯಾವ ಕೆಲಸ ಕೈ ಹಾಕಿದ್ರೂ ಒಂದಿಷ್ಟು ವಿಘ್ನಗಳು ಬಂದೇ ಬರುತ್ತೆ. ಎಲ್ಲ ತರಹ ದಾಟಿಕೊಂಡು ಮುಂದೆ ಬರಬೇಕಾದ್ರೆ ನೋಡಿ, ಯಾವುದೇ ಒಂದು ಶಾಂತಿ ಹೋಮ ಹವನ ಜಪ ತಪಗಳು ಮಾಡಿದ್ರೆ ಇಂದಿಷ್ಟು ದಿನಗಳಲ್ಲೇ ಮುಗಿಯುತ್ತೆ, ಅದರಿಂದ ಆಚೆ ಬರ್ಬೋದು ಅಂತ ನಾವು ಅಂದ್ಕೊಂಡ್ರೆ ಆ ಕ್ಷಣ ಬರ್ಬೋದು. ಆದರೆ ಕಂಪ್ಲೀಟ್ ಗುಣ ಆಗೋದಲ್ಲ. ಸಮಸ್ಯೆ ಅಂತಂದಾಗ ಸಮಸ್ಯೆಗೊಂದು ಪರಿಹಾರವನ್ನು ಹುಡ್ಕೊಳ್ಳೇಬೇಕು ನಾವು.
ಜೊತೆಗೆ ಏನು ಗ್ರಹಗತಿಗಳಲ್ಲಿರ್ತಕ್ಕಂಥದ್ದು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ಕಾಲ ಅಂತಿದೆಯಲ್ಲ, ಏನು ಅದು ಗ್ರಹಗತಿಗಳ ಪ್ರಕಾರ ಏನೆಲ್ಲ ಆಗು ಹೋಗುಗಳಾಗಬೇಕು ಅದು ನಡೆದೇ ನಡೆಯುತ್ತೆ. ಆದರೆ ಬೀಸೋದೊಡನೆ ತಪ್ಪಿಸ್ಕೊಳ್ಬೋದು. ಮನುಷ್ಯನಿಗೆ ತುಂಬ ದೊಡ್ಡದಾದಂಥ ಒಂದು ಸಮಸ್ಯೆ ಎದುರಾಗುತ್ತೆ ಅಂದಾಗ ಆ ಸಮಸ್ಯೆನ ದಾಟ್ಕೊಂಡು ಹೊರಗಡೆ ಬಂದು ಸಣ್ಣ ಸಮಸ್ಯೆ ಸಿಕ್ಕಾಕ್ಕೊಳ್ತೀವಿ ನಾವು. ಹಾಗಂತ ಕಂಪ್ಲೀಟಾಗಿ ಸಮಸ್ಯೆಗಳಿಂದ ಹೊರಗಡೆ ಬರ್ತೀವಿ ಅನ್ನೋ ಮಾತು ಸುಳ್ಳದು. ಹಾಗಾಗಿ ನಿಮ್ಮ ಕಣ್ಣರೇಖೆ ಪ್ರಕಾರ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿವರೆಗೂ ನೀವು ಭಾಳಷ್ಟು ಶ್ರಮ ನೋಡಿರ್ತೀರಿ, ಭಾಳಷ್ಟು ಪೂಜೆ ಪುನಸ್ಕಾರ ಜಪ ತಪ ಎಲ್ಲ ಮಾಡಿದ್ದೀರಿ. ಈ ಮೇ ತಿಂಗಳು ಕಳೆಯೋ ತನಕನೂ ಸ್ವಲ್ಪ ಹಾಗೇ ಇರುತ್ತೆ. ಮೇ ಕಳೆದ ಮೇಲೆ ನೀವು ಸ್ವಂತ ಉದ್ಯೋಗ, ಸ್ವಂತ ಜೀವನ, ಸ್ವಂತ ಬದುಕು ಕಟ್ಕೊಳ್ಳಿಕ್ಕೆ ಅಲ್ಲಿಂದಾಚೆ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೂ ಸಹಿತ ದಾರಿಯಾಗುತ್ತೆ. ಕೆಲವೊಮ್ಮೆ ನಿಮ್ಮ ಗ್ರಹಗತಿಗಳು ಸರಿ ಇರ್ಬೋದು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರ ಗ್ರಹಗತಿಗಳು ಸರಿಯಿಲ್ಲ ಅಂದಾಗಲೂ ಅಲ್ಲಿ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗುತ್ತೆ. ಅದಕ್ಕಾದರೂ ಒಂದು ಪರಿಹಾರವನ್ನು ಸರಿಯಾದ ರೀತಿ ತೆಗೆದುಕೊಳ್ಬೇಕು ನೀವು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಆದರೆ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಹೆದರಿಕೆ, ಸ್ವಲ್ಪ ಅಂಜಿಕೆ, ಸ್ವಲ್ಪ ಭಯ, ಅದಕ್ಕಿಂತ ಮುಖ್ಯವಾಗಿ ಯಾವ ಕೆಲಸನೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನಮ್ಮೊಳಗೆ ಧೈರ್ಯ ಇರುತ್ತೆ. ಯಾವುದೋ ಒಂದು ಕೆಲಸವನ್ನು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದನ್ನು ಹೇಗಾರು ಮಾಡಿ ತೂಗಿಸ್ಬೇಕು, ಸರಿಪಡಿಸಬೇಕು ಎಂಬತಕ್ಕಂಥ ಆಸೆನೇ. ಆದರೆ ಮುಂದೆ ಹೋದಷ್ಟು ಹಿಂದೆ ಹೆಜ್ಜೆ ಹಾಕುವಷ್ಟು ಪರಿಸ್ಥಿತಿ ಆಗಿಬಿಡುತ್ತೆ. ಹಾಗೆ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಿರ್ತಕ್ಕಂಥವರು ನಮ್ಮನ್ನು ಆ ಪ್ರಕಾರವಾದಂಥ ರೀತಿ ಮಾನಸಿಕವಾಗಿ ಹಿಂಸೆ ಪಡಿಸ್ತಾರೆ. ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ನಿಮ್ಮದಾದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹೋಗಬೇಕಾದ್ರೂ ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು, ಸತ್ಯಾಸತ್ಯತೆಗಳನ್ನು ಅರಿತು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಇವತ್ತು ನೀವು ಏನು ಆಲೋಚನೆ ಮಾಡಿದ್ರು, ಯಾವುದು ಬೇಕು ಬೇಡ ಅಂತ ಸರಿಯಾದ ತೀರ್ಮಾನ ತಗೊಂಡ್ರು ಅದರಲ್ಲಿ ಒಳ್ಳೆ ಉನ್ನತವಾದಂತಹ ಸ್ಥಿತಿಗತಿಗಳನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಕುಲದೇವರ ಅನುಗ್ರಹವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಯಾವ ವೃತ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಯಾವ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಎಂಬತಕ್ಕಂಥದ್ರ ಸಂದೇಹ, ಸಂಶಯ ಇದೆ. ಆದರೂ ಇವತ್ತು ಕನ್ಯಾರಾಶಿಯವರಿಗೆ ಸರಿಸುಮಾರು 11:20 4:15 11:20 4:15 ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಲಾಭ ಇದೆ ಅಂತಲ್ಲ. ಹಾಗೆ ಯಾವುದೇ ಕೆಲಸದಲ್ಲಾದರೂ ನೀವು ಹೋದಷ್ಟು, ನೀವು ನಡೆದಷ್ಟು ಹಾದಿಯಲ್ಲಿ ಎಲ್ಲವೂ ಸಹಿತ ಹೀಗೆ ಸಿಗುತ್ತೆ ಅಂತಲ್ಲ. ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು. ಅದಕ್ಕಾಗಿ ಇವತ್ತಿನ ದಿವಸ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಮೊದಲು ದಕ್ಷಿಣಾಭಿಮುಖವಾಗಿ ನಿಂತು ಅಲ್ಲಿ ಧನ್ವಂತರಿ ಮಹಾವಿಷ್ಣುವನ್ನು ಹಾಗೂ ಸಾಂಬ ಸದಾಶಿವನ್ನು ದಕ್ಷಿಣಾಭಿಮುಖವಾಗಿ ನಿಂತ್ಕೋಬೇಕು. ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆ ಮಾಡಬೇಕು, ಅಂದರೆ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ. ಹಾಗೆ ಶಿವನ ಆರಾಧನೆ ಮಾಡೋದ್ರಿಂದ ಯಾವುದೇ ಅಪಮೃತ್ಯುಂಜಯ ದೋಷ ಇದ್ದರೂ ದೂರ ಆಗಲಿಕ್ಕೋಸ್ಕರ ಕನ್ಯಾರಾಶಿಯವರು ದಕ್ಷಿಣಾಭಿಮುಖವಾಗಿ ನಿಂತು ಈ ಒಂದು ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರೆ ತುಂಬ ಅಭಿವೃದ್ಧಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳಿದೆ. ಹಾಗೆ ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕಾಗಿದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸರಿಯಾಗಿ ಗಮನ ತಂದುಕೊಳ್ಬೇಕಾಗಿದೆ. ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ಆ ಬದಲಾವಣೆಯ ಪರ್ವ ಅದು ಅತ್ಯುತ್ತಮವಾಗಿರಬೇಕು, ವಿಶೇಷತೆಗಳನ್ನು ತರಬೇಕು. ಹಾಗೆ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲ. ಆದರೆ ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೆ. ಹಾಗಾಗಿ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು, ನಿಮಗೆ ಬೇಕಾಗಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು ಎಲ್ಲರೂ ಸಹಿತ ಒಂದು ಹೆಜ್ಜೆ ದೂರ ಆಗುವಂಥ ಪರಿಸ್ಥಿತಿ ಆಗುತ್ತೆ. ಎಲ್ಲಿ ನೀವು ತಲೆ ಬಗ್ಗಿಸಿ ಎಲ್ಲರೂ ನಂದು, ನನ್ನ ಮನೆ, ನನ್ನ ಕುಟುಂಬ ಅಥವಾ ನನ್ನ ಪರಿಸರದಲ್ಲಿರ್ತಕ್ಕಂಥವ್ರನ್ನು ಚಿಂತನೆ ಇರ್ತಿರಲ್ಲ, ಅಲ್ಲಿವರೆಗೂ ಇದೆಲ್ಲವೂ ಕ್ರಮ ಇರುತ್ತೆ. ಅದರಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಆದರೂ ನಿಮ್ಮ ಪರಿಸರ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಇದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆ ಆಗಿರಿ. ತುಲಾರಾಶಿಯವರು ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯ ಅಭಿವೃದ್ಧಿ ಪರವಾಗಿಲ್ಲ, ಮನಸ್ಸಲ್ಲಿರ್ತಕ್ಕಂಥ ಶಾಂತಿ ನೆಮ್ಮದಿ ಪರವಾಗಿಲ್ಲ. ತಾವು ಏನಂದುಕೊಂಡ್ರೂ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀರಿ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವೆಲ್ಲವನ್ನು ಮಾಡಿ ತೀರ್ತೀರಿ. ಇವತ್ತು ಸಾಧ್ಯವಾದಷ್ಟು ಜಾಗೃತರಾಗಿರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೋಬೇಡಿ. ಯಾವ ಕಾಲಕ್ಕೆ ಏನಾಗಬೇಕು, ಭಗವಂತ ಏನು ನಿರ್ಣಯ ತೆಗೆದುಕೊಳ್ಬೇಕಾಗಿದೆಯೋ ಆತನ ಆಜ್ಞೆಯಿಂದ ಎಲ್ಲವೂ ಸರಿ ಹೋಗುತ್ತೆ. ಆದಷ್ಟು ಜಾಗೃತೆಯಿಂದ ಇದ್ದರೆ ಅದು ಮತ್ತಷ್ಟು ಲಾಭವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಅದೇ ನಿನ್ನೆ ಮಾತಾಡಿದ್ವಲ್ಲ ಸ್ವಾಮಿ. ಹಾ ಅಮ್ಮ, ಹೌದು. ನಿನ್ನೆ ಕಾರ್ಯಕ್ರಮದಲ್ಲಿ ಲಾಸ್ಟ್ ಅಲ್ಲಿ ತಾವು ಕರೆಯನ್ನು ಮಾಡಿದ್ರಿ ಒಂದು ಆನ್ಲೈನ್ ಗೇಮಿನ ವಿಚಾರವಾಗಿ. ಹೌದು ತಾಯಿ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ. ಅದೇ ನಿನ್ನೆ ಹೇಳಿದ್ನಲ್ಲ ಗುರುಗಳೇ, ಮಗನ ಬಗ್ಗೆ. ಹೌದಮ್ಮ. ಈಗ ಮಗ ಎಲ್ಲಿದ್ದಾನೆ? ಗೊತ್ತಿಲ್ಲ ಗುರುಗಳೇ, ಎಲ್ಲೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅಯ್ಯೋ, ಎಷ್ಟು ಮೊದ್ಲು ಒಂದ್ಸರಿ ಹೊರಟೋಗಿದ್ದ, ಹಾಂ. ಬಟ್ ಆದ್ರೆ ಈ ಸರಿ ಹೋಗಿರೋದು 3-4 ತಿಂಗಳಾಯ್ತು. ಬಟ್ಟೆನೂ ತಗೊಂಡಿಲ್ಲ, ಮೊಬೈಲ್ ಏನು ಇಲ್ಲ, ಎಲ್ಲಿ ಹೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಮೊಬೈಲು ಮನೇಲೆ ಬಿಟ್ಟು ಹೋಗ್ಬಿಟ್ಟಿದ್ದಾನಾ? ಏನು ತಗೊಂಡೋಗಿಲ್ಲ ಗುರುಗಳೇ ಈ ಸರಿ. ಅಯ್ಯೋ ದೇವ್ರೆ. ಏನು ಅದು ನಾವು ಡಾಕ್ಟರ್ ಹತ್ರನೂ ತೋರಿಸಿದ್ದು, ಅವರು ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟಿದ್ದಾನೆ ಅಂದ್ರು ಗುರುಗಳೇ. ಅವನ್ನ ಅಂದ್ರೆ ಅರ್ಥ ಅಂದ್ರೆ ಅವ್ನ ಮೈಂಡ್ ಸೆಟ್ ಫುಲ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ. ಅದು ಟ್ಯಾಬ್ಲೆಟ್ ಕೊಟ್ಟೆ ಅವ್ನ್ ಸ್ವಲ್ಪ ಇದನ್ನ ತಗೋಬರ್ಬೇಕು ಅಂತ ಹೇಳಿದ್ರು. ಅವ್ನ ಅಂದ್ರೆ ತುಂಬಾ ಮಲ್ಕೊಂಡವನು, ಅದ್ರಿಂದ ಆಚೆ ಬರೋಗೆ ಸ್ವಲ್ಪ ಮಾಡೋಣ ಅಂತ ಹೇಳಿದ್ರು ಗುರುಗಳೇ. ಆನ್ಲೈನ್ ಗೇಮ್ ಹೊಟ್ಟೋಗ್ಬಿಟ್ಟಿದ್ನ, ಗೇಮ್ ಮಾಡ್ಬೇಕು ಅನ್ನೋದು ಒಂದೇ ಹುಚ್ಚು ಅಷ್ಟೇ ಗುರುಗಳೇ. ಅವ್ನ್ ಏನು ಇಲ್ಲ, ಬೇರೆ ಯಾವ ಹ್ಯಾಬಿಟು ಇಲ್ಲ, ಏನು ಇಲ್ಲ. ದುಡ್ಡು ಹಾಕ್ಬೇಕು, ಅದ್ರಲ್ಲಿ ಏನ್ ಬರ್ತೋ ನೋಡ್ಬೇಕು, ಬಂದ್ರೆ ಉಂಟು, ಇಲ್ಲ ತಿರುಗಿ ದುಡ್ಡು ಹಾಕು. ಮತ್ತೆ ಅದು ಹಾಕಿ ನಮ್ಗೆ ಏನು ಅವ್ನ್ ಬ್ಯಾಂಕ್ ಪಾಸ್ಬುಕ್ ಇಂದ ಏನು ಗೊತ್ತಿಲ್ಲ ಗುರುಗಳೆಲ್ಲ ಹೈಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅಯ್ಯಯ್ಯೋ. ಈಗ ಎಲ್ಲಿ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಏನ್ ಓದಿದ್ದಮ್ಮ? ವಿದ್ಯಾಭ್ಯಾಸ ಏನಾಗಿತ್ತಮ್ಮ ಆತಂದು? ಅವನು IAS ಮಾಡ್ಕೊಂಡಿದ್ದ ಗುರುಗಳೇ. ಅಯ್ಯೋ ಭಗವಂತ. ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಕೆಲ್ಸದಲ್ಲಿದ್ದ. ಏನ್ ಮಾಡೋದು ಗೊತ್ತಿಲ್ಲ ಗುರುಗಳೇ. ನನ್ ರಿಕ್ವೆಸ್ಟ್ ಏನಂದ್ರೆ, ಬೇರೆ ಮಕ್ಳು ಹಿಂಗ ಆಗ್ಬಾರ್ದು ಗುರುಗಳೇ. ಸರ್ಕಾರಕ್ಕೊಂದ್ ಮನವಿ ಮಾಡ್ಕೊಡಿ, ಯಾಕಂದ್ರೆ ತುಂಬಾ ಸಾಲ ಮಾಡ್ಕೊಬಿಟ್ಟಿದೀವಿ ಗುರುಗಳೇ ಅವನಿಂದ. ನಾನು ನೆನ್ನೆನೆ ಹೇಳದೆ, ಸ್ಟೇಷನ್ಗೆ ಹೋದು, ಅಲ್ಲೂ ನಮ್ಗೇನ್ ಇದಿಲ್ಲ ಗುರುಗಳೇ. ನಿಮ್ ಮಗ ಅಲ್ವಾ, ನಿಮ್ ಮಗ ಬೇಕಾ, ದುಡ್ಡು ಬೇಕಾ ಅಂತಾರೆ, ಕಟ್ಟಿ ಅಂತಾರೆ. ಕೊಟ್ಟವ್ರಿಗೂ ಫ್ರೆಂಡ್ಸ್ಗೂ ಹೇಳಿದೀವಿ ಗುರುಗಳೇ ನಾವು, ಕೊಡ್ಬೇಡಿ ಅಂತ ಹೇಳಿದ್ರು ಏನ್ ನಿಮ್ ಮಗನ್ ಮೇಲೆ ನಿಮ್ ನಂಬಿಕೆ ಇಲ್ವಾ ಅನ್ನೋದು, ಮತ್ತೆ ಕೊಡೋದು, ಮತ್ತೆ ಬರೋದು, ಜಗಳ ಮಾಡೋದು, ಈಗೆಲ್ಲಾ ಮಾಡಿದಾರೆ ಗುರುಗಳು. ಎಲ್ಲ ಒಳಗ ಜೊತೆ ಇರೋರೇ ಹಾಳ್ ಮಾಡಿದ್ರು ಅವನ್ನ. ದುಡ್ಡು ಕೊಡಬೇಡಿ ಅಂದ್ರೂ ಕೊಡ್ತಾರೆ, ಆಮೇಲೆ ಬಂದ್ ಜಗಳ ಮಾಡ್ತಾರೆ ಗುರುಗಳೇ. ಅದೇ ಯಾವ ತಂದೆ ತಾಯಿಗಾದ್ರೂ ಮಕ್ಕಳ ಮುಂದೆ ಹಿಂಗಾದಾಗ ಆ ಮಕ್ಕಳು ಅನುಭವಿಸೋ ನೋವು ನೋಡಿ ತಂದೆ ತಾಯಿ ನೀವು ಕೊರಗಬೇಕು, ನಿಮ್ಮ ಪರಿಸರದಲ್ಲೂ ಬೆಲೆ ಕಳ್ಕೊಳ್ಬೇಕು. ನಾನು ಹಾಗೆ ಹೇಳ್ಬಿಟ್ಟಿದೀನಿ, ಅವ್ರ ತಂದೆ ತಾಯಿಗೂ ಹೋಗಿ ಹೇಳಿದೀನಿ, ನಾವು ಕೊಡ್ಬೇಡ ಅಂತ ಹೇಳಿದ್ರು ಕೊಟ್ಟಿದ್ದಾರೆ. ನಿಮ್ ಮಕ್ಳು ನಮ್ ಮಕ್ಳಿದ್ದಂಗೆ ಅಲ್ವಾ ಅಂತಾನು ಹೇಳಿದೀನಿ ಗುರುಗಳೇ. ಅವ್ರ ಮಕ್ಳನ್ನೇ ಸಮರ್ಥನೆ ಮಾಡ್ಕೊಳ್ತಾರೆ. ಹೌದಮ್ಮ. ಏನ್ ಮಾಡೋದು ಗುರುಗಳೇ, ನಮ್ದೇ ತಪ್ಪಿರೋದು ಅನ್ಕೋಬೇಕಷ್ಟೇ ಗುರುಗಳೇ. ಇದನ್ನ ಜನ್ಮ ನಕ್ಷತ್ರ ಗೊತ್ತಮ್ಮ? ನಿಮ್ಮ ಮಗನ ನಕ್ಷತ್ರ ಗೊತ್ತಮ್ಮ? ನಕ್ಷತ್ರ ಮಕ ನಕ್ಷತ್ರ ಗುರುಗಳೇ. ಮಕ ನಕ್ಷತ್ರ ಸಿಂಹರಾಶಿ. ಸಿಂಹರಾಶಿ ಅಂದ್ರೆ ಮಂಡ ಹಠ. ತಾನೇನು ಅಂದುಕೊಂಡಿದ್ದನೋ ಅದಾಗಬೇಕು, ತಾನು ಮಾಡಿದ್ದೇ ಸರಿ, ತಾನು ತಗೊಂಡು ತೀರ್ಮಾನನೇ ಕರೆಕ್ಟು, ಈ ಪ್ರಕಾರವಾದಂಥ ಮಂಡತನ ಇರುತ್ತೆ. ಆಗಲಿ, ಚಿಂತೆ ಮಾಡಬೇಡಿಮ್ಮ. ಅವನು ಇಷ್ಟು ವಿದ್ಯಾವಂತ ಅಂದಮೇಲೆ ಅವನು ಸಾಮಾನ್ಯಕ್ಕೆ ಯಾವುದಕ್ಕೂ ಹೆದರೋ ಮನುಷ್ಯ ಅಲ್ಲ. ಏನೋ ಇರುತ್ತೆ ಆತನಲ್ಲಿ, ಪ್ರತ್ಯೇಕವಾದಂಥ ಒಂದು ಬದುಕನ್ನು ಕಟ್ಕೊಂಡಿರ್ತಾನೆ. ಒಂದು ಸ್ವಲ್ಪ ದಿವಸ ಈ ಸಾಲದವ್ರ ಬಾಧೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹೊರಗಡೆ ಪ್ರಪಂಚದಲ್ಲಿ ಅವ್ನು ಬದುಕ್ತಾ ಇರ್ತಾನೆ. ಆದಷ್ಟು ಬೇಗ ಕೊನೆಗೆ ಸೂಸೈಡ್ಗೂ ಅಟೆಂಪ್ಟ್ ಮಾಡಿದ ಗುರುಗಳೇ. ಅಯ್ಯೋ. ಅದು ಭಯ ನಮ್ಗಿರೋದು ಗುರುಗಳೇ. ಇಲ್ಲಮ್ಮ, ಆದರೂ ಈ ನಕ್ಷತ್ರದ ಸಾಮಾನ್ಯಕ್ಕೆ ಆ ಥರ ಹೋಗಲ್ಲಮ್ಮ. ಅವನು ಸ್ವಲ್ಪ ಹಾಗಿರ್ಬೋದು, ಬಿಟ್ಟರೆ ನಿಮ್ಮ ಮನಸ್ಸಿಗೆ ನೋಡಿಸಿರ್ಬೋದು. ಆದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ನೀವು ಹೇಳೋದು ಸಿಂಹರಾಶಿನೇ ಆದರೆ ಆ ಮಕ ನಕ್ಷತ್ರವೇ ಆಗಿದ್ದರೆ ಅದರಲ್ಲೂ ಈಗ ನೀವು ಮಾತಾಡ್ತಾ ಇರತಕ್ಕಂಥ ಈ ಒಂದು ಮುಹೂರ್ತ ಬಲ ನೋಡಿದ್ರೆ ಆ ಥರ ಭಯಪಡಬೇಡಿ. ಸರಿ ಗುರುಗಳೇ. ಆದಷ್ಟು ಆದರೆ ನಿಮ್ಮ ಒಂದು ಒಳ್ಳೆ ಮನಸ್ಸಿಂದ ಒಂದು ಮಾತು ಹೇಳಿದ್ರಿ, ನನ್ನ ಮಗ ಹಾಳಾದಂಗೆ ಇನ್ನೊಬ್ಬರು ಹಾಳಾಗೋದು ಬೇಡ, ಆದಷ್ಟು ಈ ಆನ್ಲೈನ್ ಗೇಮ್ನ ನಿಲ್ಲಿಸೋದು ಕರೆಕ್ಟು, ಇದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು, ಸರ್ಕಾರ ಕಣ್ಣು ತೆರಗಿಬೇಕು ಅಂತ ಹೇಳಿದ್ರಲ್ಲ,
ಅದನ್ನು ಇವತ್ತು ದಿವಸ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳು ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ಆನ್ಲೈನ್ ಗೇಮ್ಗೆ ಅಂತ ನಿಮ್ಮ ಮಕ್ಕಳೇನಾದ್ರು ಮುಂದೆ ಹೋಗಿದ್ದರೆ ಅದನ್ನು ಆದಷ್ಟು ಬೇಗ ಅವನ್ನ ಹೊರಗಡೆ ತೊಗೊಂಬನ್ನಿ. ಆನ್ಲೈನ್ ಗೇಮಲ್ಲಿ ಒಂದು ಸತಿ ಹೊರಗಡೆ ಹೊರಟ್ರೆ, ಆನ್ಲೈನ್ ಗೇಮ್ಗೆ ಅಂತ ಸೇರಿಕೊಂಡ್ರೆ 10 ರೂಪಾಯಿ ಮೊದಲು, 100 ರೂಪಾಯಿ, 1000 ರೂಪಾಯಿ, 5000, ಲಕ್ಷ, ಒಂದು ಸತಿ ಲಕ್ಷ ಬಂತು ಅಂದರೆ ಮನೆಗಿರ್ತಕ್ಕಂಥ ನಿಮ್ಮ ಎಲ್ಲವನ್ನೂ ಸಿದ್ಧ ದೋಚ್ಕೊಂಡು ಆಚೆ ಹೋಗೋ ತನಕ ಬಿಡೋದಿಲ್ಲ. ಅದು ಅಂದರೆ ಮನಸ್ಸನ್ನು ಹುಚ್ಚೆದ್ದು ಕೊಡಿಸುತ್ತೆ. ನೋಡಿ, ಆ ಮನುಷ್ಯ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಅಂಥ ಒಳ್ಳೆ ವಿದ್ಯಾವಂತ ಇವತ್ತು ದಿವಸ ಮನೆ ಮಠ ಬಿಟ್ಟು ಆಚೆ ಕಡೆ ಹೋಗಿದ್ದಾನೆ. ಅಂದರೆ ಆ ಮನೆ ಮಗನಿಗಾದಂಥ ತೊಂದರೆ ನಿಮ್ಮನೆ ಮಕ್ಕಳಿಗೆ ಆಗಬಾರ್ದು ಅಂದರೆ ಆದಷ್ಟು ಆನ್ಲೈನ್ಗೆ ಯಾರು ಇಳಿತಾರೆ, ಯಾರು ಈ ಮೊಬೈಲಲ್ಲಿ ದುಡ್ಡು ಕಾಸನ್ನು ಮಾಡ್ಕೋಬೇಕು ಅಂತ ಮುಂದೆ ಹೋಗ್ತಾರಲ್ಲ, ಫಸ್ಟು ಅಂಥವ್ರಿಗೆ ಸರಿಯಾದ ಒಂದು ಬುದ್ಧಿ ಕಲಿಸಿ ಆ ಮಕ್ಕಳನ್ನು ಸರಿದಾರಿ ತೊಗೊಂಬನ್ನಿ. ಆಗಷ್ಟೇ ನಿಮ್ಮ ಕುಟುಂಬಗಳು ಉಳಿಯುತ್ತೆ. ಒಳ್ಳೆಯದಾಗ್ಲಮ್ಮ, ಚೆನ್ನಾಗಿರಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಆಲೋಚನೆಗಳು, ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆತಂಕ, ಜೊತೆಗೆ ಒಂದಷ್ಟು ಕಾರ್ಯಗಳು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಸಂತೋಷ, ಜೊತೆಗಿರ್ತಕ್ಕಂಥ ಅವರು ಆಡುವ ಮಾತಿನಿಂದ ನೀವು ಸಹಿತ ಸಂತೋಷವಾಗಿ ಸಂಭ್ರಮವಾಗಿ ಇವತ್ತು ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಯೋಗದಲ್ಲಿದ್ದೀರಿ. ಜೊತೆಗೆ ಸಾಕಷ್ಟು ಜನ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಮನರಂಜನಾ ಕ್ಷೇತ್ರಕ್ಕೋ ಅಥವಾ ನಿಮ್ಮ ಖುಷಿ ಇರುವಂಥ ಸ್ಥಳಗಳಿಗೋ ಅಥವಾ ನಿಮ್ಮ ಬಾಲ್ಯ ಸ್ನೇಹಿತರು ಅಥವಾ ನಿಮ್ಮ ಸ್ನೇಹಿತರ ಜೊತೆ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣುವಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಗ್ರಹಸ್ಥಿತಿಗಳು ನಿಮ್ಮ ಅದೃಷ್ಟವನ್ನು ಸ್ವಲ್ಪ ಬದಲಾಯಿಸುತ್ತೆ. ಆದರೆ ಇಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಯಾವುದು ಆಯ್ಕೆ ಮಾಡ್ಕೋಬೇಕು ಅನ್ನತಕ್ಕಂಥದ್ದನ್ನು ನೋಡಿ ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಭಗವಂತ ಸಂತೋಷದಿಂದ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಾಗ ಅದರಿಂದ ಫಲಾಫಲಗಳೇನು, ಅದು ಹೇಗಿರಬೇಕು, ಯಾವ ಕಾರ್ಯಸಿದ್ಧಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಸರಿಯಾದ ಒಂದು ಚಿಂತನೆ ಮಾಡಬೇಕು. ಯಾವ ಚಿಂತನೆ ಇಲ್ದಿರ ನಾವೇನೋ ಮಾಡ್ತೀವಿ ಅಂತ ಮುಂದೆ ನಡೆದ್ರೆ ಅದು ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗಿಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯ ಹಾದಿಯಲ್ಲಿದ್ದರೆ ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸರಿಯಾದ ರೀತಿ ಆಲೋಚನೆ ಮಾಡಿ. ಹಾಗೆ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೇ ಸರಿ, ಆದರೆ ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾಗಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಅನುಗ್ರಹವನ್ನು ಪಡೆದು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಎಂಬತಕ್ಕಂಥದ್ದು ಭಗವಂತನೂ ಕೊಡಬೇಕು, ಅದಕ್ಕೆ ತಕ್ಕನಾದಂಥ ರೀತಿ ನಿಮ್ಮ ನಡವಳಿಕೆಗಳಲ್ಲೂ ಇರಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ನೀರು ಮಿಶ್ರಿತ ಮಾಡಿ ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಆದರೂ ತಾಳ್ಮೆಯಿಂದ ಮಾಡಿ ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ವಿಚಾರಗಳಲ್ಲಿ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗ ಫಲ ಎಂಬತಕ್ಕಂಥದ್ದು ದೇವಿಯ ಕೃಪೆಯಿಂದ, ಭಗವತಿಯ ಅನುಗ್ರಹದಿಂದ, ನಿಮ್ಮ ಕುಲದೇವರ ಆಜ್ಞೆಯಿಂದ ಎಲ್ಲವೂ ಕಾರ್ಯಸಿದ್ಧಿಯಾಗುತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಕ್ಕಿದ್ರೆ ಎಲ್ಲ ಫಲಗಳು ಸಿಕ್ಕಂಗೆನೆ. ಹಾಗೆ ಇವತ್ತು ಯಾವುದೇ ಕೆಲಸ ಆಗಲಿ, ಯಾವುದೇ ವ್ಯವಹಾರ ಆಗಲಿ, ಅದರ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಮುಂದೆ ನಡಿಬೇಕು. ಹಾಗೆ ಸಮಸ್ಯೆ, ಕಷ್ಟ ಎಂಬತಕ್ಕಂಥದ್ದು ಯಾವುದೂ ಪರ್ಮನೆಂಟ್ ಅಲ್ಲ. ಹಾಗೆ ಸುಖ ಸಂತೋಷ ಅಂತಕ್ಕಂಥದ್ದು ಸ್ಥಿರವೂ ಅಲ್ಲ. ಆಗ ಬಂದು ಹಾಗೆ ಹೋಗುವಂಥದ್ದೇ. ಏನೇ ಆದರೂ ಹಗಲಾದ್ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದಮೇಲೆ ಹಗಲಾಗಬೇಕು. ಹೀಗೆ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಅದಕ್ಕೆ ಸಮಸ್ಯೆ ಬಂದು ಮುಂದೆ ಹೋಗ್ತಿರುತ್ತೆ. ಇದ್ರ ಬಗ್ಗೆ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಒಳ್ಳೆ ತೀರ್ಮಾನ ತಂದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿ, ಇಷ್ಟಾರ್ಥ ಸಿದ್ಧಿಯಿಂದ ನೀವು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಯಾರಾದರೂ ಬಡ ಕುಟುಂಬವನ್ನು ನೋಡಿ ಆ ಕುಟುಂಬಕ್ಕೊಂದಿಷ್ಟು ಅನ್ನದಾನವನ್ನು ಅಥವಾ ಅವರ ಕಷ್ಟಕ್ಕೆ ಪಾರಾಗುವಂಥ ರೀತಿಯ ಒಂದಷ್ಟು ವ್ಯವಸ್ಥೆಯನ್ನು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಮತ್ತೊಬ್ಬರ ಜೊತೆಯಲ್ಲಿರಬೇಕು. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ತಾಳ್ಮೆ ಇರಬೇಕು. ತಾಳ್ಮೆಯಿಂದ, ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನಕ್ಕೆ ಹೆಚ್ಚಿನ ಫಲವಿದೆ.
ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದಿಷ್ಟು ಫಲಗಳ ಸಿದ್ಧಿ ಆಗಬೇಕಾದ್ರೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳದಿರ ಶಾಂತಿ ಸಮಾಧಾನವಾಗಿದ್ದರೆ ಇವತ್ತು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಶಾಂತಿ ಸಮಾಧಾನವಾಗಿರಬೇಕು. ಅದಕ್ಕಾಗಿ ಸಾಧ್ಯವಾದಷ್ಟು ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರು ಹೆಬ್ಬಾಳಿಂದ ಸರ್. ಬಹಳ ಸಂತೋಷ ಅಮ್ಮ. ತಮ್ಮ ಹೆಸರು? ಸುಮಾ. ಸುಮಾ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಹುಟ್ಟಿದ್ಕು ಸಾರ್ಥಕ ಆಯ್ತು ನಿಮ್ಮ ಹತ್ರ ಮಾತಾಡಿ ಗುರುಜಿ. ಒಳ್ಳೆಯದಾಗಲಿ. ತುಂಬಾ ವರ್ಷದಿಂದ ಕೈಕೊಂಡಿದೆ ಗುರುಜಿ, ನಿಮ್ಮ ಹತ್ರ ಮಾತಾಡ್ಬೇಕು, ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಹೇಳಿ. ಹೇಳು ಇವತ್ತಿಗೆ ನನ್ ಕಷ್ಟ ಪರಿಹಾರ ಆಯ್ತು ಅನ್ಕೊಂಡೆ ಗುರುಜಿ. ಆಗಲಿಮ್ಮ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಿನಗೆ ಚೆನ್ನಾಗಿರಲಿ, ನೀನು ಮತ್ತಷ್ಟು ಅಭಿವೃದ್ಧಿ ಆಗುವಂಥ ಲಕ್ಷಣಗಳು ಸಿಗಲಿ ತಾಯಿ. ಹೇಳಮ್ಮ. ಗುರುಜಿ, ನಂಗೆ ಸ್ವಲ್ಪ ಮೈಕೈ ನೋವಿದೆ, ತುಂಬಾ ಆಸ್ಪತ್ರೆಗೆ ತೋರ್ಸಿದೀನಿ, MRI ಸ್ಕ್ಯಾನ್ ಮಾಡ್ತಿಲ್ಲ. ಅವ್ರು ಹೇಳಿದ್ರು ಸ್ವಲ್ಪ ಮೂಳೆ ಜರ್ಕಿದೆ ಅಂತಾರೆ. ಆದ್ರೆ ನಂಗೆ ಪೇನ್ ಅಂತೂ ಮೈಕೈ ನೋವು ಡೈಲಿ ಬರುತ್ತೆ. ನನ್ ಏನ್ ಮಾತ್ರೆ ತಗೊಳ್ಳಿ, ಮೆಡಿಸಿನ್ ತಗೊಳ್ಳಿ, ಪೇನ್ ತುಂಬಾ ಇದೆ ಗುರುಜಿ. ಅದ್ ಏನಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮೊನ್ನೆ ನಿಮ್ಮ ಹತ್ರ ಮಾತಾಡಿದೆ ಗುರುಜಿ, ನನ್ ಮಗಳ ವಿಚಾರ ಬಗ್ಗೆ. ನನ್ ಮಗಳು ಹಿಂಗ್ ತೀರೋದ್ಲು ಟಿವಿ ಖಾಲಿಯಾಗಿ ಅಂತೇಳಿ ಬುಧವಾರನೇ ಮಾತಾಡಿದೆ ಗುರುಜಿ. ನಾನ್ ನಿಮ್ಮ ಹತ್ರ ಹೇಳಕ್ ನಂಗೆ ತಡ್ಕೊಳ ಆಗ್ಲಿಲ್ಲ ಗುರುಜಿ. ನಾನು ಏನ್ ಹೇಳ್ದೆ ಅಂತ ಗೊತ್ತಾಗ್ಲಿಲ್ಲ ಗುರುಜಿ. ಹೇಳಮ್ಮ. ಅದು ಏನಕ್ಕೆ ಗುರುಜಿ? ಅದೇನು ಮಾಮೂಲಿ ಆಸ್ಪತ್ರೆನ ಏನು? ನನ್ಗೆ ಎಷ್ಟು ಪೇನ್ ಬರ್ತಾ ಇದೆ ಅಂದ್ರೆ ತಡಿಯಕ್ಕಾಗಲ್ಲ ಗುರುಜಿ, ಆ ತರ ಪೇನ್ ಬರ್ತಾ ಇದೆ. ಒಂದು ಕೆಲಸ ಮಾಡಿ, ಇದಕ್ಕೆ ಆಯುರ್ವೇದಿಕಲ್ಲಿ ಒಂದು ಒಳ್ಳೆ ಮೆಡಿಸಿನ್ ನೋಡಿ ಆಯುರ್ವೇದಿಕ್ ತಗೊಳ್ಳಿ. ಯಾವತ್ತು ದೇಹ ಪೌಷ್ಟಿಕತೆ ಬೇಕು. ಎಲ್ಲವೂ ಔಷಧಿಗಳಿಂದಲೇ ಗುಣ ಆಗುತ್ತೆ ಅಂತಲ್ಲಮ್ಮ. ಒಂದು ನಿನ್ನ ಮನಸ್ಸು, ಎರಡನೇದು ದೇಹಕ್ಕೆ ಸಂಬಂಧಪಟ್ಟ ಶಕ್ತಿಯುತವಾದಂಥ ಆಹಾರ. ನೀವು ತಗೊಳ್ಳುವಂಥ ಆಹಾರದಲ್ಲಿ ಶಕ್ತಿ ಇರೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಬೇಕಾದಂಥ ಪ್ರೋಟೀನ್ಸ್ ಜಾಸ್ತಿ ಇರುವಂಥದ್ದು, ಒಂದಷ್ಟು ಡ್ರೈ ಫ್ರೂಟ್ಸು, ಮತ್ತು ರಾತ್ರಿ ಹೊತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ರಾತ್ರಿ ಹೊತ್ತು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಕುಡಿಯೋದ್ರಿಂದ ನಿಮ್ಮ ನರನಾಡಿಗಳಲ್ಲಿರ್ತಕ್ಕಂಥ ಏನೇ ಸಮಸ್ಯೆ ಇದ್ರೂ ಬೇಗ ದೂರ ಆಗುತ್ತೆ. ಅಕಸ್ಮಾತ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ 1-2 ಚಿಟಿಗೆಯಷ್ಟು ಓಂ ಕಾಳನ್ನು ರಾತ್ರಿ ಹೊತ್ತು ನಾಲಿಗೆ ಮೇಲೆ ಹಾಕ್ಕೊಂಡು ಉಗುರು ಬೆಚ್ಚಗೆ ನೀರು ಕುಡೀರಿ. ಆ ಓಂ ಕಾಳು ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ. ಹೀಗೆ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ಔಷಧಿಯೇ ಜೀವನ ಆಗಬಾರ್ದು, ಆಹಾರದಿಂದ ಜೀವನ ಆಗಬೇಕು. ಔಷಧಿಗಳನ್ನು ನಾವು ಎಷ್ಟು ತಗೊಂಡ್ರೂ ಸಹಿತ ಆ ಕ್ಷಣಕ್ಕೆ ಮೇಲಾಗುತ್ತೆ. ಮತ್ತು ಯಾವುದೇ ಔಷಧಿ ಹೋಗ್ತಾ ಹೋಗ್ತಾ ಅದು ದೇಹಕ್ಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲಮ್ಮ. ಯಾವುದೇ ಔಷಧಿ ಆಗಿರ್ಬೋದು. ಆದರೆ ಆಯುರ್ವೇದಿಕ್ ಏನಂದರೆ ಅದು ಊಟ. ನಾವು ತಗೊಳ್ಳೋದನ್ನ ಆಹಾರದಲ್ಲಿ ಯಾವ ಬೇಕು ಏನು ಬೇಡ, ನಮ್ಮ ದೇಹಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಜೀರಿಗೆ, ಮೆಣಸು, ಈ ಕೊತ್ತಂಬರಿ ಬೀಜ ಇಂಥವೆಲ್ಲ ಇದೆಯಲ್ಲ, ಇದರಿಂದ ನಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಬಹುದು. ಹಾಗೆ ನಿಮ್ಮ ಸ್ವರದಲ್ಲಿ ಯಾವುದೇ ತಂತ್ರ ಏನಿಲ್ಲ. ಯಾರಾದರೂ ಮಂತ್ರಸಾರ ಮಾಡಿದ್ದಾರಾ, ಯಾರಾದರೂ ದೋಷ ಇದೆಯಾ, ಯಾರಾದರೂ ದಾಟಿದೀವಾ, ಈ ಥರ ಯಾವುದೂ ಇಲ್ಲ. ಅದರಿಂದ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗುತ್ತೆ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ದೊಡ್ಡಬಳ್ಳಾಪುರದಿಂದ. ಸರ್, ಬಹಳ ಸಂತೋಷ ಸರ್. ತಮ್ಮ ಹೆಸರು? ಸರ್, ಗಂಗಾಧರ್ ಅಂತ ಸರ್. ಹಾಂ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ. ನಿಮ್ಮನ್ನ ಕಂಡಿದ್ದು ಅಷ್ಟೇ, ನಿಮ್ಮನ್ನ ನೋಡಿದ್ದು ಅಷ್ಟೇ, ನಿಮ್ಮನ್ನ ಮಾತಾಡೋದಕ್ಕೂ ನಮ್ಮ ಪೂರ್ವ ಜನ್ಮದ ಪುಣ್ಯ ಸರ್ ಅದು. ಒಳ್ಳೇದಾಗ್ಲಿ, ಹೇಳಿ. ಯಾಕೆ ಅಂದ್ರೆ ನಾನು ಜನ್ಮಾತ್ಮನ ಒಂದು ಆರಾಧನೆಗೆ ನಾವು ಬಂದಿದ್ವಲ್ಲ, ನಿಮ್ಮ ಪಾದ ಸಿಕ್ತು, ನಿಮ್ಮ ಆರಾಧನೆ ಸಿಕ್ತು, ನಿಮ್ಮ ಮಾತುಗಳು ಸಿಕ್ತು. ನಮ್ಮ ಕಷ್ಟಗಳಲ್ಲಿ ಅದು ಅರ್ಧ ಭಾಗ ನಿಮ್ಮನ್ನ ನೋಡ್ತಿದ್ದಾಗೇನೆ ಕಷ್ಟ ನಮ್ಮಲ್ಲಿ ತಳಮಟ್ಟ ಆಯ್ತು ಸರ್, ಕಮ್ಮಿ ಆಯ್ತು. ಒಳ್ಳೇದಾಗ್ಲಿ. ಈಗ ನಾನು ಇವಾಗ ನಮ್ಮಲ್ಲಿ ಏನಾಗಿದೆ, 20 ವರ್ಷದಿಂದ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿತ್ತು ಸರ್, ಒಂದು 10 ಜನ. ನಾವು 20 ಹಾಗೆ 2006ರಲ್ಲಿ ನಾವು ಸೇರ್ಕೊಂಡಿದ್ದು ಸರ್. ಆದ್ರೆ ನಮ್ಗೇನು ಒಳ್ಳೇದಾಗ್ತಾ ಇಲ್ಲ. ನಮ್ಮೆಲ್ಲ ಸೇರ್ತಕ್ಕಂಥವ್ರು ಎಲ್ಲ ನಾವೆಲ್ಲ ಬಡವ್ರೆ, ಎಲ್ಲ ಮಕ್ಕಳು ಮರಿ ಇರೋರೆ. ಅದಕ್ಕೆ ಕಾರ್ಖಾನೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಮತ್ತೆ ಇಂಜಿನಿಯರ್ ಸಪೋರ್ಟ್ ಮಾಡ್ತಾ ಇಲ್ಲ. ಅದ್ರಲ್ಲಿ ಮೊದಲು ಒಂದು 6 ಜನಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಈ ಕಾರ್ಖಾನೆಯಲ್ಲಿ ರಿಟೈಲ್ ಅಲ್ಲಿ ಒಳ್ಳೇದಾಗುತ್ತಾ ಇಲ್ಲ ಅನ್ನೋದೇ ನಮ್ಗೆ ದಾಸಿ ಬೇಡ್ಕೊಂತ ಇತ್ತು. ಎಲ್ಲಾ ದೇವ್ರುಗಳು ಆಕೆ ಕಟ್ಕೊಂಡ್ವಿ, ಏನು ಒಳ್ಳೇದಾಗಿಲ್ಲ ಸರ್. ಅಂದ್ರೆ ಈಗ ಎಲ್ಲಿ ಜಾಬ್ ಮಾಡ್ತಾ ಇರೋ ಅದೇ ಜಾಬಲ್ಲೇ ಇದ್ದೀರಿ? ನಾವ್ ಅದ್ರಲ್ಲೇ ಇದ್ದೀವಿ ಸರ್ ನಾವು. ಈಗ ಎಷ್ಟು ಜನ ಇದ್ದೀರಿ?
ಸರ್ ನಾವು ಎಲ್ಲ ಇದರಲ್ಲಿ 10 ಜನ ಇದ್ದೀವಿ ನಾವು. ಒಂದು 20 ವರ್ಷ 22 ವರ್ಷ 22 ವರ್ಷ 10 ಜನ ಇದ್ದೀರಿ. 10 ಜನ ಇದ್ದೀವಿ. ಬಟ್ ಈಗ ನಿಮ್ಮ ಮ್ಯಾನೇಜ್ಮೆಂಟ್ಸು ನಿಮಗೆ ನಿಮ್ಮನ್ನು ಅವರು ಗಣನೆಗೆ ತೊಗೊಳ್ತಾ ಇಲ್ವಾ, ಲೆಕ್ಕಕ್ಕೆ ತೊಗೊಳ್ತಾ ಇಲ್ವಾ? ಲೆಕ್ಕಕ್ಕೆ ಕಾಣ್ತಾ ಇಲ್ಲ ಸರ್. ಏನು ಹೇಳ್ತಾರೆ ಅವರು? ಇಲ್ಲಪ್ಪ, ನೀವು ಅವಾಗ ಇತ್ತು ಎಜುಕೇಶನ್ ಬೇಕು, ನೀವು ಇದು ಬೇಕು ಅದು ಬೇಕು. ಮೊದ್ಲಿಗೆ 6 ಜನ ಕೊಟ್ಟಿದ್ದಾರೆ, ಅವಾಗ ಎಜುಕೇಶನ್ ಇರ್ಲಿಲ್ಲ. ಅವಾಗ ಹೌಸ್ ಬೈ ಅನ್ಬಿಟ್ಟು 6 ಜನ ಕೊಟ್ಟಿದ್ರು, ಈಗ ಇಲ್ಲ. ಎಜುಕೇಷನ್ ಇಲ್ದಿರೋ ನಿಮ್ಮಲ್ಲಿ ಅನುಭವ ಅನ್ನೋದು ಇದೆಯಲ್ಲ, ಅಷ್ಟು ವರ್ಷ ನೀವು ಅಲ್ಲಿ ಕೆಲಸ ಮಾಡಿದ್ದೀರಲ್ಲ? ಹ್ಞೂ ಸರ್, ಮಾಡಿದ್ವಿ ಸರ್. ಎಲ್ಲ ಕೆಲಸನೂ ಗೊತ್ತು. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಏನು ಇವತ್ತಿನ ದಿವಸ ನಿಮ್ಮ ಮ್ಯಾನೇಜ್ಮೆಂಟ್ಸ್ ನಿಮಗೆ ಸಹಾಯ ಮಾಡದಿದ್ರು ಅಲ್ಲಿ ಮತ್ತೊಬ್ಬರು ಬಂದು ನಿಮಗೆ ಅನುಕೂಲವಾಗುವಂಥ ರೀತಿ ಖಂಡಿತ ಮಾಡಿಕೊಡ್ತಾರೆ. ತುಂಬಾ ಧನ್ಯವಾದಗಳು ಸರ್. ನಮಗೆ ಪುನಃ ಜನ್ಮ ಸಿಕ್ಕಂಗೆ ಸರ್. ಯಾಕೆಂದರೆ ಅನುಭವದ ಮುಂದೆ ವಿದ್ಯಾಭ್ಯಾಸ ಅಲ್ಲ. ಹೌದು ಸರ್, ವಿದ್ಯಾಭ್ಯಾಸ ಬೇಕು, ಅದು ಭಾಷೆ ಮಾತಾಡಲಿಕ್ಕೆ ಓದಲಿಕ್ಕೆ. ಅದನ್ನು ಮೀರಿರ್ತಕ್ಕಂಥದ್ದು ನಿಮ್ಮ ಅನುಭವ ಇದೆ ಅಲ್ಲಿ. ಅದಕ್ಕಾಗಿ ಇವತ್ತಿನ ಮ್ಯಾನೇಜ್ಮೆಂಟ್ಸು ಇವತ್ತು ಯಾರು ಅಧಿಕಾರದಲ್ಲಿದ್ದಾರೋ ಅವರು ಸದ್ಯದಲ್ಲೇ ಬದಲಾವಣೆ ಆಗಿ ಆ ಸ್ಥಳಕ್ಕೆ ಮತ್ತೊಬ್ಬರು ಬಂದಾದರೂ ನಿಮ್ಮ ಜೀವನಕ್ಕೆ ತೊಂದರೆ ಇಲ್ದಿರ ನಿಮ್ಮ ಜೀವನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನೀವು ಧೈರ್ಯವಾಗಿರಿ, ನೀವು ಕೆಲಸ ಮುಂದುವರಿಸಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ ಸರ್. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ. ಅಮ್ಮ ತಮ್ಮ ಹೆಸರು? ಸಿದ್ದಮ್ಮ ಸರ್. ಸಿದ್ದಮ್ಮ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ರೀ. ನಮಸ್ತೆ ತಾಯಿ, ಹೇಳಿಮ್ಮ, ಮಾತಾಡಮ್ಮ. ನಾವು ನಮ್ಮ ತಮ್ಮರ ಮನ್ಯಾಗಾರ ಅದದ್ರಿ, ನಮ್ಮ ಮಗ ಗುರುಜಿ ಒಂದ್ ನಿಮಿಷ ನಾನೇ ಹೇಳ್ತೇನ್ರಿ. ಸಮಸ್ಯೆ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಕೊಡಮ್ಮ, ಮಾತಾಡುತ್ತೆ. ಗುರುಜಿ ಅವ್ರ ಮಗ ರೀ, ಅವ್ರ ವರ್ಷ ಇದ್ದಾಗ ಮಗ 1 ವರ್ಷದಲ್ಲಿ ಇದ್ದಂಗೆ ಅವ್ರ ಮನೆಯವ್ರು ತೀರ್ಕೊಂಡಾರ್ರಿ ಗುರುಜಿ. ಅವ್ರ ಇಷ್ಟ ದಿವಸ ತೋರ್ ಮನೇಲೇ ಇದಾರ್ರಿ ಹೋಗಿ ಗುರುಜಿ. ಅವನ ಮಗ ಕೆಲ್ಸ ಅವ್ರ ಸ್ವಂತ ಮಾವಂದೇ ಮಾಡನ್ರಿ ಗುರುಜಿ. ಈಗ ನಾನು ಸ್ವಂತ ಗಾಡಿ ತಗಂತಾನಿ ಅಂತ ಅದನ್ರಿ ಗುರುಜಿ. ಅದಕ್ಕೆ ಹೆಂಗ್ ಮಾಡನ್ರಿ ಗುರುಜಿ ಅಂತ ಪರಿಹಾರ ಕೇಳಕ್ ಫೋನ್ ಮಾಡ್ಯಾವ್ರಿ ಗುರುಜಿ. ಅವ್ರ ಮಾವನವೇ ಸ್ವಂತ 2 ಕಾರ್ ಅದಾವ್ರಿ ಗುರುಜಿ. ಆ ಕಾರ್ನ ಜೊತೆಗೆ ಇನ್ನೊಂದು ಕಾರ್ ತಗೊಳ್ತೀನಿ ಅಂತ ಹೇಳ್ತಾರ? ಈಗ ಅವ್ನ ಬೇರೆ ಕಾರ್ ತಗೊಂಡ್ ಓಡಿಸ್ತೀನಿ ಅಂತ ಹೇಳ್ತೇನ್ರಿ. ಆ ಮಾವನ ಹತ್ರ ಅಲ್ಲೇ ಕೆಲಸ ಮಾಡಕ್ಕೆ ನಾನೇ ಸ್ವಂತ ಮಾಡ್ತೀನಿ ಅಂತ ಹೇಳ್ತೇನ್ರಿ ಗುರುಜಿ. ಈಗ ಅವ್ರ ಮಾವನ ಕಾರುಗಳು ಮನೇಲಿ ಇದ್ದುಕೊಂಡು ಹೊಸ ಕಾರ್ ಈತ ತಗೊಂಡು ಈತ ಸ್ವಂತವಾಗಿ ಜೀವನ ಮಾಡಬೇಕು ಅನ್ನೋ ಆಸೆ ಒಂದು. ಹೌದ್ರಿ, ಅದಕ್ಕೆ ಇಷ್ಟ ದಿವಸ ಅವ್ರು ಚೆನ್ನಾಗ್ ಸಾಕಿದಾರೆ ಮಾಡಿದಾರೆ, ಹೆಂಗ್ ಮಾಡನ್ರಿ ಗುರುಜಿ ಅಂತ ಅವ್ರಿಗೆ ಭಯ ರೀ, ಅದಕ್ಕೆ ಫೋನ್ ಮಾಡಿದಾರೆ. ಆದರೂ ಈ ಸಮಯದಲ್ಲಿ ಅವ್ರ ಅಲ್ಲಿ ಕನಿಷ್ಠ ಪಕ್ಷ ಆ ಕುಟುಂಬಕ್ಕೆ ಒಂದು ಸ್ವಲ್ಪ ಬೆನ್ನಾಗಿ ನಿಂತ್ಕೋಬೇಕಾದ್ದು ಧರ್ಮ ಅಲ್ವಮ್ಮ? ಯಾಕೆಂದರೆ ಅವ್ರು ಇಲ್ಲ ಅಂದಾಗ ಅದ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡಬೇಕಲ್ವಾ? ಈತ ಸ್ವಂತ ಗಾಡಿ ತೊಗೊಂಡು ಓಡಿಸೋದ್ರಿಂದ ತಪ್ಪಲ್ಲ, ಇವನ ಜೀವನ ಇವ್ರು ಪ್ರತ್ಯೇಕವಾಗಿ ನಡೆಯುತ್ತೆ. ಆದರೆ ಆ ಕುಟುಂಬಕ್ಕೂ ಸ್ವಲ್ಪ ಸಹಾಯ ಮಾಡಬೇಕು ಅಂದರೆ ಸ್ವಲ್ಪ ದಿವಸ ಅಲ್ಲಿ ಹೆಂಗೂ 2 ಗಾಡಿಗಳಿದೆಯಲ್ಲ, ಸುಮ್ಮನೆ ಸಾಲ ಮಾಡಿ ಇದನ್ನು ಎದೆ ಮೇಲೆ ಹಾಕ್ಕೊಳ್ಳೋ ಬದಲು ಒಂದು ಸ್ವಲ್ಪ ದಿವಸ ಅವ್ರ ಜೊತೆಯಲ್ಲಿದ್ದು ಅವ್ರಿಗೂ ಅನುಕೂಲವಾಗಿ ಇವರು ಅನುಕೂಲವಾಗಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಥವಾ ಅಲ್ಲಿ ಮಾತು ಬರುತ್ತೆ, ನಮ್ಗೆ ಅಲ್ಲಿ ಯಾರನ್ನ ಏನೋ ಬೇರೆಯವ್ರು ಅಂದ್ಕೊಳ್ತಾರೆ ಅಂದಾಗ ಇವನು ಸ್ವತಂತ್ರ ಬದುಕು ಮಾಡೋದ್ರಲ್ಲೂ ತಪ್ಪಿಲ್ಲ. ಎರಡೂ ಆಲೋಚನೆ ಮಾಡಬೇಕು. ಏನು ಮಾತಿಲ್ಲ ಗುರುಜಿ, ಈಗೇನು ಸ್ವಂತ ದುಡ್ಮೆ ಮಾಡ್ಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಬೇಕು, ನಂದು ಮುಂದೆ ಮದ್ವೆ ವಿಚಾರ ಮಾಡ್ಬೇಕಂತ ಹೇಳ್ತಾನ್ರಿ. ತಪ್ಪಲ್ಲ, ಆತ ತಗೊಳ್ತಾ ಇರೋ ತೀರ್ಮಾನ ಕರೆಕ್ಟಾಗಿದೆ. ಆತನಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅನುಕೂಲ ಮಾಡಿಕೊಡಿ. ಅವ್ನು ಸ್ವಂತ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ, ಅವನು ಅಭ್ಯಾಸ ಮಾಡಲಿ. ಅವ್ನಿಗೆ ಹೆಂಗೂ ಡ್ರೈವಿಂಗ್ ಬರುತ್ತೆ ಅಂದರೆ ಅವ್ನು ಕಾರ್ ಹಾಕ್ಕೊಂಡು ಅದರಲ್ಲೇ ಜೀವನ ಮಾಡ್ತೀನಿ ಅಂದರೆ ಅದು ಮುಂದುವರಿಸಲಿ, ತಪ್ಪೇನಿದೆ, ಅದು ಮಾಡಲಿ. ಅದಕ್ಕೆ ಅನುಕೂಲ ಮಾಡಿಕೊಡಮ್ಮ. ಒಳ್ಳೇದಾಗತ್ತೆ, ಧೈರ್ಯವಾಗಿರಿ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಹೇಳ್ರಿ ಸರ್. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಶಿವಮೊಗ್ಗದಿಂದ ಸರ್. ನಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು ಸರ್. ಆಯ್ತಮ್ಮ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಹೇಳ್ಬಿಡ್ರಿ ಸರ್ ಅಲ್ಲಿ. ಆಯ್ತು, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಅಮ್ಮ, ಹೇಳಮ್ಮ. ನಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು ಗುರುಜಿ. ನಾನು ಬಹಳ ತೊಂದ್ರೆಲಿ ಗುರುಜಿ. ನನ್ನ ಯಜಮಾನ್ರು ಬೇಗ ತೀರ್ಕೊಂಡ್ಬಿಟ್ರು. ನನ್ನ ಮಕ್ಕಳು ಚಿಕ್ಕವು ಗುರುಜಿ, ಅವಾಗ್ಲೇ ತೀರ್ಕೊಂಡ್ಬಿಟ್ರು. ದೊಡ್ಡೋಳು 4 ವರ್ಷದೊಳನೆ ಇದ್ಲು, ಸಣ್ಣೋಳು 1 ವರ್ಷದೋಳು. 1 ವರ್ಷ ಪಾಪು ಇದ್ದಾಗ ನಮ್ಮ ಯಜಮಾನ್ರು ತೀರ್ಕೊಂಡ್ಬಿಟ್ರು. ಅವಾಗಿಂದ ಕಷ್ಟ ಗುರುಜಿ. ಮಕ್ಕಳು ದೊಡ್ಡವರಾಗಿದ್ದಾರೆ ಈಗ. ಒಬ್ಳು ಡಿಗ್ರಿ ಮಾಡಿದಾಳೆ, ಒಬ್ಳು ಇಂಜಿನಿಯರ್ ಮಾಡಿದಾಳೆ. ಅವಳು ಹೇಳಿದ ಮತ್ತೆ ಕೇಳಲ್ಲ ಗುರುಜಿ. ನನಗೆ ತಿರುಗಿಸ್ ಹೊಡಿತಾಳೆ, ನನ್ನ ದೊಡ್ಡ ಮಗಳಿಗೆ ಹೊಡಿತಾಳೆ. ನಾನು ಯಾರ ಜೊತೆನೋ ಓಡೋಗಿದ್ದೀನಂತೆ.
ಕೆಟ್ಟ ಬಿದ್ದಾಳೆ. ಯಾಕೆ ಗುರುಜಿ ನಾನು ಏನ್ ಮಾಡಿದೀನಿ ಗುರುಜಿ ಅಂತದು? ಯಾಕೆ ಗುರುಜಿ ಹಿಂಗಾಗ್ತಿದೆ? ಅವಳು ಏನು ನ್ಯಾಯ ಬದುಕ್ತಿದ್ದೀನಿ ಗುರುಜಿ. ಒಬ್ಬರಿಗೆ ಕಣ್ಣಿಟ್ಟು ನೋಡ್ಲಂಗಿ. ಅಲ್ಲಮ್ಮ, ಆಕೆ ಏನು ಓದ್ತಾ ಇದ್ದಾಳಮ್ಮ? ಏನು ಓದಿದ್ದಾಳೆ? ಅವಳು ಸೆಕೆಂಡ್ ಇಯರ್ ಮುಗಿಸ್ಕೊಂಡಿದ್ದಾಳೆ. ಅವಳಿಗೆ ಯಾರು ಹೇಳ್ಕೊಡ್ತಿದ್ದಾರೆ ಅಂತಿದ್ದಾರೆ. ಎಲ್ಲೋ ಕೇಳಕ್ ಹೋದ್ರೆ ಅವಳಿಗೆ ಯಾರು ಹೇಳ್ಕೊಡ್ತಿದ್ದಾರೆ, ಅದಕ್ಕೆ ಅವಳು ಹಂಗ್ ಮಾಡ್ತಿದ್ದಾಳೆ ಅಂತಾರೆ. ಹೇಳ್ಕೊಟ್ರೆ ಹೇಳ್ಕೊಟ್ಟ ತಕ್ಷಣ ಅನ್ನ ಹಾಕಿದವ್ರನ್ನ ಬೆಳೆಸಿದವ್ರನ್ನ ಹಂಗೆ ಮಾಡ್ತಾರ ತಾಯಿ? ನನಗೆ ತಿರುಗಿ ತುಳಿತಾಳೆ, ಸುಳೆ ಅಂತ ಬೈತಾಳೆ ಗುರುಜಿ. ಅಕ್ಕಪಕ್ಕದವರೆಲ್ಲ ಮರ್ಯಾದೆ ಕೊಡಲ್ಲ. ಸತಿ ಹಂಗ್ ಮಾಡಿಟ್ಟಿದ್ದಾಳೆ ನನಗೆ. ಅಕ್ಕಪಕ್ಕದವರೆಲ್ಲ ಯಾರು ನನಗೆ ಮಾತಾಡ್ತಾರೆ ಗುರುಜಿ. ಚಿಂತೆ ಮಾಡಬೇಡಮ್ಮ. ನಿನ್ನ ಬದುಕು ನಿನ್ನ ಬದುಕಲ್ಲಿ ನಿನ್ನ ಕಷ್ಟಕ್ಕೆ ಯಾರೂ ಆಗದಿದ್ದಾಗ ನಿನ್ನ ಬದುಕು ನೀನು ಹಾಕೋ ಹೆಜ್ಜೆನಲ್ಲಿ ಯಾವುದೇ ಥರ ಹಾಕೋದು ತಪ್ಪಲ್ಲ ಅದು. ಯಾಕೆಂದರೆ ನಿನ್ನ ಇಡೀ ಕುಟುಂಬ ಜವಾಬ್ದಾರಿ ನೋಡಬೇಕಾಗಿದೆ. ನೀನು ಇಡೀ ಕುಟುಂಬದ ಜವಾಬ್ದಾರಿ ನೋಡಿ ಆ ಕುಟುಂಬನ ಕೈ ಹಿಡಿದು ನಡೆಸ್ತಾ ಇದೆಯಾ. ನಿನ್ನ ಕಷ್ಟ ಏನಿದ್ರು ನಿನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ದಿರಾ ಎಲ್ಲರ ಕಷ್ಟಕ್ಕೂ ನೀನಾಗಿ ನಿಂತ್ಕೊಳ್ತಾ ಇದೆಯಾ. ಆಡೋರು ನೋಡಮ್ಮ, ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡ್ತಾರೆ. ಅವ್ರು ಯಾರೋ ಏನೋ ಮಾತಾಡ್ತಾರೆ ಅಂತ ಕಣ್ಣೀರು ಹಾಕ್ಬೇಡ. ಅಪ್ಪ ಅಮ್ಮನೂ ನೋಡಿದ್ರು ಸ್ವಲ್ಪ ದಿವಸ, ಆಮೇಲೆ ಅವ್ರು ಕೈ ಬಿಟ್ಬಿಟ್ಟು ನನ್ನ ಮಕ್ಳ ಮದ್ವೆ ಹೆಂಗ್ ಮಾಡ್ಬೇಕು ಗುರುಜಿ ನಾನು? ಆಗುತ್ತೆ ನೋಡು, ಭಗವಂತ ಒಂದಲ್ಲ ಒಂದು ರೀತಿ ದಾರಿ ತೋರಿಸ್ತಾನೆ, ಒಂದಲ್ಲ ಒಂದು ರೀತಿ ಒಳ್ಳೇದಾಗೇ ಆಗುತ್ತೆ. ಹೆದರ್ಬೇಡಮ್ಮ, ನೀನು ಧೈರ್ಯವಾಗಿರು. ಯಾಕೆಂದರೆ ನಿಂದನೆ ಮಾಡ್ತಕ್ಕಂಥವ್ರು ಈ ಸಮಾಜದಲ್ಲಿ ತುಂಬ ಜನ ಇರ್ತಾರೆ. ನಿಂದನೆ ಮಾಡ್ತಕ್ಕಂಥವ್ರೆಲ್ಲ ಒಬ್ಬರು ಬಂದು ಕೈ ಹಿಡಿದ್ರೆ ನಿನ್ನ ಕುಟುಂಬ ಎಲ್ಲೋ ಹೋಗುತ್ತೆ. ಯಾರೂ ಕುಟುಂಬಕ್ಕೆ ಕೈ ಹಿಡಿಯೋಂಥವ್ರಲ್ಲ. ಆಡೋವಂಥವ್ರು ಎಲುಬಿಲ್ಲದ ನಾಲಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಈ ಸಮಸ್ಯೆಗಳು ದಾಟ್ಕೊಂಡು ನೀನು ಚೆನ್ನಾಗಿರುವಂಥ ಕಾಲ ತುಂಬ ಸಮೀಪದಲ್ಲಿದೆ. ನೀನು ಧೈರ್ಯವಾಗಿರು, ಹೆದರಬೇಡ. ನೀನು ನಂಬಿರುವ ದೈವವನ್ನು ನೀನು ಪ್ರಾರ್ಥನೆ ಮಾಡು. ನಿನಗೆ ಯಾವ ದೇವ್ರ ಮೇಲೆ ನೀನು ಭಕ್ತಿ ಇದೆಯೋ, ಯಾವ ದೇವ್ರನ್ನ ನಂಬಿದೆಯೋ ಆ ದೇವ್ರ ಹೆಸರಲ್ಲಿ ನೀನು ನಂಬಿಕೆ ಮುಂದಕ್ಕೆ ಹೋಗು. ನಿನ್ನ ಕಾಯಕದಲ್ಲಿ ಲೋಪ ಇಲ್ಲದಂತೆ ನಡ್ಕೋ. ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ.